ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು KEA ನಡೆಸಿದಂತಹ SDA ಎಕ್ಸಾಮ್ ಏನಾಗಿದೆ ಅದರ ಇಂಗ್ಲೀಷ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅದರ ರಿಲೇಟೆಡ್ ಆದಂತಹ ಕ್ಲಾಸು ಇದಾಗಿರುತ್ತೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡೋದಕ್ಕೆ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ. ಅಲ್ಲಿ ಸಾಕಷ್ಟು ನಾವು ಸಾಕಷ್ಟು ಜನ ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದೆ, ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಆ ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು. ಸೊ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಫೈಂಡ್ ಔಟ್ ವಿಚ್ ಒನ್ ಹ್ಯಾಸ್ ಎನ್ ಎರರ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಬೆಟರ್ ಟು ಡೈ ಆನ್ ಯೋರ್ ಫೀಟ್ ದೆನ್ ಲಿವ್ ಆನ್ ಯೋರ್ ನೀಸ್ ಅಂತ ಹೇಳ್ತಾ ಇರುವಂಥದ್ದು. ಓಕೆ, ಇಟ್ ಈಸ್ ಬೆಟರ್, ಇದರಲ್ಲಿ ಯಾವುದೇ ತಪ್ಪು ಇಲ್ಲ, ಸರಿಯಾಗಿದೆ. ಟು ಡೈಯಲ್ಲಿ ಏನು ಸರಿ ಇರೋಕ್ಕೆ ಸರಿ. ಸೊ ಟು ಅನ್ನೋದು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಇಟ್ ಈಸ್ ಬೆಟರ್ ಅನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಆನ್ ಯೋರ್ ಫೀಟ್ ದೆನ್, ಅಲ್ಲಿ ತಪ್ಪು ಬರ್ತಾ ಇದೆ. ಬೆಟರ್ ಅಂತ ಬಂದಾಗ ದ್ಯಾನ್ ಅಂತ ಬರಬೇಕು. ಓಕೆ, ಸೊ ತಪ್ಪಾಗಿರುವಂತಹ ಪಾರ್ಟು ದ್ಯಾನ್ ಆಗಿರುತ್ತೆ. ಇದು ನಮ್ಮ ಸ್ವಧರ್ಮೋ ನಿಧನಂ ಶ್ರೇಯ ಅಂತ ಹೇಳ್ತಾರೆ, ಪರಧರ್ಮೋ ಭಯಾವಹ ಅಂತ. ಸೊ ಅದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಇಟ್ ಈಸ್ ಬೆಟರ್ ಟು ಡೈ ಆನ್ ಯೋರ್ ಫೀಟ್ ದ್ಯಾನ್ ಲಿವ್ ಆನ್ ಯೋರ್ ನೀಸ್ ಅಲ್ಲ, ದ್ಯಾನ್ ಲಿವ್ ಆನ್ ಯೋರ್ ನೀಸ್ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಸ್ಟೇಟ್ಮೆಂಟು, ಫೈಂಡ್ ಔಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಹ್ಯಾಸ್ ಅ ಟೆನ್ಸ್ ಎರರ್. ಸೊ ವರ್ಬ್ ರಿಲೇಟೆಡ್ ಆದಂತಹ ಪ್ರಶ್ನೆ ಇದಾಗಿರುತ್ತೆ. ರೋಹನ್ ಆ್ಯಂಡ್ ಟಾಯ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ರೋಹನ್ನು ಮತ್ತು ಟಾಯ್ ಇಬ್ಬರು ಇರೋದ್ರಿಂದ ಇದು ಪ್ಲೂರಲ್ ಆಗಿರಬೇಕು. ಸೊ ಪ್ರೆಸೆಂಟ್ ಟೆನ್ಸಿನ ಪ್ಲೂರಲ್ ಫಾರ್ಮಲ್ಲಿದೆ, ಸರಿಯಾಗಿದೆ. ಓಕೆ, ರೋಹನ್ ಆ್ಯಂಡ್ ಟಾಯ್ ಪ್ಲೂರಲ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಪ್ರೆಸೆಂಟ್ ಪರ್ಫೆಕ್ಟಿನ ಪ್ಲೂರಲ್ ಟೆನ್ಸ್ ಆಗಿರಬೇಕು. ಇಲ್ಲಿ ತಪ್ಪಾಗಿದೆ, ಯಾಕಂದರೆ ಹ್ಯಾಸ್ ಬೀನ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟಿನ ನಮ್ಮ ಸಿಂಗುಲರ್ ವರ್ಡು. ರೋಹನ್ ಆ್ಯಂಡ್ ಟೋನಿ ಹ್ಯಾವ್ ಬೀನ್ ಪ್ಲೇಯಿಂಗು ಪರ್ಫೆಕ್ಟ್ ಆದಂತಹ ಸೆಂಟೆನ್ಸು. ರೋಹನ್ ಆ್ಯಂಡ್ ಟೋನಿ ಹ್ಯಾಡು, ಇದರಲ್ಲಿ ಯಾವುದೂ ಚೇಂಜಸ್ ಇಲ್ಲ. ಹ್ಯಾಡ್ ಪ್ಲೇಡ್ ಕ್ರಿಕೆಟ್, ದಟ್ ಈಸ್ ಕರೆಕ್ಟ್. ಇದು ನಮಗೆ ಪಾಸ್ಟ್ ಪರ್ಫೆಕ್ಟಲ್ಲಿರುವಂಥದ್ದು. ಆಪ್ಷನ್ 2 ಇಸ್ ರಾಂಗ್. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. ಮದನ್ ರೇರ್ಲಿ ವಿಸಿಟ್ಸ್ ಈಸ್ ಹೋಮ್ ಟೌನ್. ಮದನ್ ಅನ್ನುವನು ಯಾವಾಗೋ ಒಂದ್ಸತೆ ಅವನು ಅವ್ರ ಊರಿಗೆ ಹೋಗೋದೇ ಇಲ್ಲ, ಹೋಗ್ತಾನಾ ಅಂತ. ಸೊ ಇಲ್ಲಿ ನಾವು ರೇರ್ಲಿ ವಿಸಿಟ್ಸ್ ಇಸ್ ಹೋಮ್ ಟೌನ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಮದನ್ ರೇರ್ಲಿ ವಿಸಿಟ್ಸ್ ಇನ್ ಹೋಮ್ ಟೌನ್, ಇಟ್ ಈಸ್ ಆಲ್ರೆಡಿ ನೆಗೆಟಿವ್ ಫಾರ್ಮ್. ಈಗ ಕ್ವೆಶನ್ ಟ್ಯಾಗ್ ಏನಿದೆ ಅದು ಪಾಸಿಟಿವ್ ವರ್ಡ್ಸ್ ಆಗಿರಬೇಕು. ಓಕೆ, ಸೊ ಡಸಂಟ್ ಹೀ, ವಾಸಂಟ್ ಹೀ ಅಲ್ಲಿ ಬರೋದಿಲ್ಲ, ನಿಮ್ಗೆ ಗೊತ್ತಿದೆ. ಕ್ವೆಶನ್ ಟ್ಯಾಗು ಕ್ವೆಶನ್ ಪಾಸಿಟಿವ್ ಆಗಿದ್ರೆ ಕ್ವೆಶನ್ ಟ್ಯಾಗ್ ನೆಗೆಟಿವ್ ಆಗಿರುತ್ತೆ, ಕ್ವೆಶನ್ ನೆಗೆಟಿವ್ ಆಗಿದ್ರೆ ಕ್ವೆಶನ್ ಟ್ಯಾಗ್ ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ಮದನ್ ರೇರ್ಲಿ ವಿಸಿಟ್ಸ್ ಇಸ್ ಹೋಮ್ ಟೌನ್ ಆಲ್ರೆಡಿ ನೆಗೆಟಿವ್ ಆಗಿರೋದ್ರಿಂದ ಅವನು ಹೋಗೋದೇ ಇಲ್ಲ, ಹೋಗ್ತಾನ ಅಂತ. ಮದನ್ ಸ್ಕೂಲ್ಗೆ ಹೋಗಲ್ಲ, ಹೋಗ್ತಾನ ಅಂತ. ಸೊ ಪಾಸಿಟಿವ್ ಆಗಿರೋ ವರ್ಡು ಡಸ್ ಹೀ ಆಗಬೇಕು. ಹೋಗ್ತಾನಾ, ಡಸ್ ಹೀ ಇಸ್ ದ ರೈಟ್ ಆನ್ಸರ್. ದೆನ್ ಮ್ಯಾಚ್ ದ ಫಾಲೋಯಿಂಗ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ವಿತ್ ದೇರ್ ಮೀನಿಂಗ್ಸ್. ಸೊಗಸಾದಂತಹ ಕ್ವೆಶನ್ನು. ಬರ್ಬರ್ತಾ ಇಡಿಯಮ್ಸು ಬೇರೆ ಬೇರೆ ಥರದ ಇಡಿಯಮ್ಸ್ ಬರ್ತಾ ಇದೆ. ಅದೇ ಹಳೆಯ ಒನ್ಸ್ ಇನ್ ಬ್ಲೂ ಮೂನ್, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಈ ಥರದ್ದು ಬರ್ತಾ ಇಲ್ಲ, ಬೇರೆ ಬೇರೆದು. ಸೊ ನೀವು ನಮ್ಮ ಪ್ರಿಪ್ರೇಷನ್ ಸಮಗ್ರವಾಗಿದ್ದಾಗ ಹೊಸ 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 ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ FDAಯಲ್ಲಿಯೂ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬಂದಿತ್ತು, ಸಿಂಗುಲರ್ ಆಗಿ ಬಂದಿರಲಿಲ್ಲ, ಮ್ಯಾಚ್ ದ ಫಾಲೋಯಿಂಗ್ ಆಗಿ ಬಂದಿತ್ತು. ಫೇರ್ ಆ್ಯಂಡ್ ಸ್ಕ್ವೇರ್ ಅಂತ ಇದೆ. ಸೊ ಫೇರ್ ಆ್ಯಂಡ್ ಸ್ಕ್ವೇರ್ ಅಂದರೆ, ಫಾರ್ ಎಕ್ಸಾಂಪಲ್ ಯಾರಾದರೂ ಪ್ರಾಪರಾಗಿ ಆನೆಸ್ಟ್ ಪ್ರಾಪರ್ ಪರ್ಸನ್ ಇದ್ದಾರೆ ಅಂತ ಅಂದರೆ, ಲೆಟ್ ಅಸ್ ಸೇ ರಾಹುಲ್ ದ್ರಾವಿಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಫೇರ್ ಆ್ಯಂಡ್ ಸ್ಕ್ವೇರ್, ದಟ್ ಈಸ್ ಆನೆಸ್ಟ್ ಆ್ಯಂಡ್ ಪ್ರಾಪರ್ ಪರ್ಸನ್, ಪ್ರಾಪರ್ ಬ್ಯಾಟ್ಸ್ಮನ್ ಅಂತ. ಸೊ ಎ ಅನ್ನೋದು 2 ಆಗಬೇಕು. A2 ಇದರೆಲ್ಲರಲ್ಲಿದೆ, 1 ತೆಗಿಬಹುದು. ಥ್ರೂ ಆ್ಯಂಡ್ ಥ್ರೂ, ಓಕೆ, ಕಂಪ್ಲೀಟ್ಲಿ ಅನ್ನೋದು ಆಗಬೇಕು. ಓಕೆ, ಸೊ ಥ್ರೂ ಆ್ಯಂಡ್ ಥ್ರೂ ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪರ್ಸನ್ನು ಅಥವಾ ಒಬ್ಬ ಸೈಂಟ್ ಇದ್ದಾನೆ ಅಂದ್ಕೊಳ್ಳಿ. ಓಕೆ,
Dalai Lama is considered as a through and through spiritually illuminated monk. ಅಂದರೆ ಕಂಪ್ಲೀಟ್ಲಿ ಥ್ರೂ ಆ್ಯಂಡ್ ಥ್ರೂ ಯಾವುದೇ ಒಂದು ಕಲ್ಮಶ ಗೊಂದಲ ಇಲ್ಲ. ವಾಟರ್ ಈಸ್ ಕನ್ಸಿಡರ್ಡ್ ಆಸ್ ಅ ಥ್ರೂ ಆ್ಯಂಡ್ ಥ್ರೂ ಲಿಕ್ವಿಡ್, ಥ್ರೂ ಆ್ಯಂಡ್ ಥ್ರೂ ಟ್ರಾನ್ಸ್ಪರೆಂಟ್ ಲಿಕ್ವಿಡ್, ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ, ಈ ಕಡೆಯಿಂದ ಆ ಕಡೆ ನೋಡ್ಬೋದು ವಾಟರಲ್ಲಿ. ಈ ಥರದನ್ನು ನೀವು ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಸೆಂಟೆನ್ಸಸಲ್ಲಿ ಯೂಸ್ ಮಾಡಿ ನಿಮಗೆ ಇದನ್ನು ತೋರಿಸ್ತಾ ಇರುವಂಥದ್ದು. ಬಿಗ್ ಡ್ರಾ ಅಂತ ಅಂದರೆ ಹ್ಯೂಜ್ ಅಟೆನ್ಷನ್. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಈಸ್ ಅ ಬಿಗ್ ಡ್ರಾ ಇನ್ ಇಂಡಿಯನ್ ಕ್ರಿಕೆಟ್. ಅಥವಾ after the fall of first wicket, there is a huge celebration from Indian fans because the big draw Virat Kohli is about to come to batting. ಅಂದರೆ ಒಂದು ಹ್ಯೂಜ್ ಅಟ್ರಾಕ್ಷನ್ನು. ಈಗ ಲೆಟಸ್ ಒಂದು ಕಾಮಿಡಿ ಶೋ ಅಲ್ಲಿ ಓಪನಿಂಗ್ ಪೀಸ್ ಅಂತ ಒಬ್ರು ಮಾಡ್ತಾರೆ. ಅಂದರೆ ಸುಮ್ಮನೆ ಫಸ್ಟಿಗೆ ಬಂದು ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡೋಕ್ಕೆ ಆಡಿಯನ್ಸನ್ನು, ಆಮೇಲೆ ಮೇನ್ ಪರ್ಸನ್ ಯಾರನ್ನ ಬಿಗ್ ಡ್ರಾ ಅಂತೀವೋ ಆ ಥರದವರು ಬರುವಂಥದ್ದು. ಈ ಗಂಗಾವತಿ ಪ್ರಾಣೇಶ್ ಆಗಿರ್ಬೋದು, ಇವ್ರನ್ನೆಲ್ಲ ನಾವು ಬಿಗ್ ಡ್ರಾ, ಹ್ಯೂಜ್ ಅಟೆನ್ಷನ್, ಜನ ಸೇರ್ತಾರೆ ಅವರನ್ನು ನೋಡೋದಕ್ಕೆ ಅಂತ. ಗೋ ಟು ದ ಡಾಗ್ಸ್ ಟು ಬಿ ಕಂಪ್ಲೀಟ್ಲಿ ರೂಯಿಂಡ್. ಸೇ ಫಾರ್ ಎಕ್ಸಾಂಪಲ್, ಸಾಕಷ್ಟು ಕಂಪನಿಗಳು ಇವಾಗ ಕಾರ್ಪೊರೇಟ್ ಗವರ್ನೆನ್ಸಲ್ಲಿ ಇಶ್ಯೂಸನ್ನು ಮಾಡಿಕೊಂಡು ದೇ ಹ್ಯಾವ್ ಗಾನ್ ಟು ದ ಡಾಗ್ಸ್ ಅಂತ ಹೇಳ್ಬೋದು. ದೇ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ರೂಯಿಂಡ್ ಬಿಕಾಸ್ ಏನೋ ಗವರ್ನೆನ್ಸ್ ಇಶ್ಯೂಸ್ ಮಾಡ್ಕೊಂಡ್ಬಿಟ್ಟು. ಓಕೆ, ಸೊ ಅಥವಾ ಸಾಕಷ್ಟು ಜನ ತಮ್ಮ ಒಂದು ಫೇಮು ಅಥವಾ ಸಕ್ಸಸ್ಸನ್ನು ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕಾಗದೆ, ಅಂದರೆ ಒಂದು ಸ್ಥಾಯಿಯಲ್ಲಿದ್ದು ರೂಯಿನ್ ಆಗೋದು. ಓಕೆ, ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೊ A2 ಆಗಬೇಕು, B4 ಆಗಬೇಕು, ಎರಡರಲ್ಲೂ B4 ಇದೆ. ಅದಾದಮೇಲೆ C1 ಆಗಬೇಕು, C1. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ರೈಟ್. ಮುಂದಿನ ಪ್ರಶ್ನೆ, ಶೋ ದ ಕರೆಕ್ಟ್ ಮೀನಿಂಗ್ ಆರ್ ಸಿನಾನಿಮ್ ಆಫ್ ದ ಗಿವನ್ ವರ್ಡ್. ಡೆಸಿಮೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಡೆಸಿಮೇಟ್ ಅಂದರೆ ಸರ್ವನಾಶ ಮಾಡೋದು, ನಾಶ ಅನ್ನೋದು ನೆನ್ಪಿಟ್ಕೊಬೇಕು. ಸೊ ಅಡೋನ್ಡ್ ಅಲ್ಲ, ಅಂದರೆ ಅಡೋನ್ಡ್ ಅಂದರೆ ಪ್ರೀತಿಸೋದು. ಓಕೆ, ಡ್ಯಾಮೇಜ್ಡ್ ಅಲ್ಲ, ಡ್ಯಾಮೇಜ್ಡ್ ಅಂದರೆ ಆ ಮಟ್ಟದ್ದಲ್ಲ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಜಸ್ಪ್ರೀತ್ ಬುಮ್ರಾ ಡೆಸಿಮೇಟೆಡ್ ದ ನ್ಯೂಜಿಲ್ಯಾಂಡ್ ಬ್ಯಾಟಿಂಗ್ ಲೈನಪ್. ಅಂದರೆ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಿದ್ದಾನೆ, ಯಾವುದೇ ಒಂದು ಸುಳಿವು ಉಳಿಸಿಲ್ಲ ಅಂತ. ಸೊ ಲೆಟ್ ಅಸ್ ಸೇ ಹಿಸ್ಟ್ರಿಯಲ್ಲಿ ನೀವು ಇದನ್ನು ಸಾಮಾನ್ಯವಾಗಿ ನೋಡುವಂತಹದ್ದು. ಸೇ ಸೋ ಆ್ಯಂಡ್ ಸೋ ಡೆಸಿಮೇಟೆಡ್ ದ ಆಪೋಸಿಷನ್ಸ್ ಎಂಟೈರ್ ಬಟಾಲಿಯನ್, ಆ ಥರದ್ದು. ಸೊ ಡಿಸ್ಕ್ಲೋಸ್ಡ್ ಅಲ್ಲ, ಇದ್ಯಾವುದು ಇಲ್ಲ. ಡೆಸಿಮೇಟ್ ಅಂದರೆ ಡೆಸ್ಟ್ರಾಯ್. ಫಿಲ್ ಇನ್ ದ ಸೂಟಬಲ್ ಪ್ರಿಪೋಸಿಷನ್ ರಿಲೇಟೆಡ್ ಆಗಿರುವಂಥದ್ದು. ಪ್ರಿಪೋಸಿಷನಲ್ಲಿ ಯಾವಾಗಲೂ ಪ್ರಶ್ನೆ ಬರುತ್ತೆ. ಪ್ರಿಪೋಸಿಷನ್ಸ್ ಆಫ್ ಟೈಮ್, ಪ್ಲೇಸ್, ಡೈರೆಕ್ಷನ್, ಸ್ಪೇಷಿಯಲ್ ಓರಿಯೆಂಟೇಷನ್. ಓಕೆ, ಇದರಲ್ಲಿ ಯಾವಾಗಲೂ ಪ್ರಶ್ನೆ ಬರ್ತಾ ಇದೆ. ಸೊ ನೀವು ಪ್ರಿಪೋಸಿಷನ್ ಚಾಪ್ಟರ್ನ ಆದಷ್ಟು ಪಕ್ಕಾ ಮಾಡ್ಕೋಬೇಕು. ಸೊ ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಡ್ಯಾಶ್ ಕಾಫಿ. ಸಾಕಷ್ಟು ಜನ ದ್ಯಾನ್ ಅನ್ಕೊತಾರೆ, ಬಟ್ ಯಾವಾಗ ಪ್ರಿಫರ್ಸ್ ಬರುತ್ತೋ ಪ್ರಿಫರ್ಸ್ ವಿಲ್ ಆಲ್ವೇಸ್ ಬಿ ಫಾಲೋಡ್ ಬೈ ಟು. ಸೊ ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಟು ಕಾಫಿ, ದ್ಯಾನ್ ಕಾಫಿ ಅಲ್ಲ, ಅಗೇನೆಸ್ಟ್ ಕಾಫಿ ಅಲ್ಲ, ವಿತ್ ಕಾಫಿ ಅಲ್ಲ. ವಿತ್ ಅಂದರೆ ಜೊತೆ, ಫ್ರೂಟ್ ಜ್ಯೂಸ್ ಜೊತೆ ಕಾಫಿ ಅಲ್ಲ, ಮಸಾಲೆ ದೋಸೆ ಜೊತೆ ಕಾಫಿ ಅಂತ ಬರ್ಬೋದು. ಓಕೆ, ಯಾವುದ್ರ ಜೊತೆ, ದ್ಯಾನ್ ಅಂತ ಇದ್ರ ಬದಲು ಅಂತ ಹೇಳ್ತಾ ಇರುವಂಥದ್ದು. ಓಕೆ, ದೆನ್ ಚೂಸ್ ದ ಕರೆಕ್ಟ್ ಟೆನ್ಸು. ಸೊ ಟೆನ್ಸಲ್ಲಿ ನೀವು ನೋಡ್ತಾ ಇದ್ರೆ ಇದು ಎರಡನೇ ಪ್ರಶ್ನೆ. ಬೈ ನೆಕ್ಸ್ಟ್ ಮಂಡೇ ಹಿ ಡ್ಯಾಶ್ ಸ್ಟೇಯಿಂಗ್ ಎಟ್ ಮೈ ಆಂಟ್ಸ್ ಹೌಸ್ ಫಾರ್ 3 weeks. ಸೊ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಾವು ಸರ್ವೇ ಸಾಮಾನ್ಯವಾಗಿ ಕನ್ನಡದಲ್ಲಿ ಹೇಳ್ತೀವಿ, ಮುಂದಿನ ವಾರಕ್ಕೆ ಇದಾಗಿ 3 ವಾರ ಆಯಿತು, ಮುಂದಿನ ವಾರಕ್ಕೆ ಮುಂದಿನ ಶುಕ್ರವಾರಕ್ಕೆ ದೀಪಾವಳಿಯಾಗಿ 4 ವಾರ ಆಯಿತು ಆಲ್ರೆಡಿ, ಎಷ್ಟು ಬೇಗ. ಅಥವಾ ಮುಂದಿನ ವಾರಕ್ಕೆ ಹೊಸ ವರ್ಷ ಆಗಿ ಆಲ್ರೆಡಿ 4 ವಾರ ಆಯಿತು, ಎಷ್ಟು ಬೇಗ ಹೋಗ್ತಾ ಇದೆ. ಸೇಮ್ ಟೆನ್ಸು ಫ್ಯೂಚರಲ್ಲಿ, ಬಟ್ ಶ್ಯೂರ್ 100% ಆಗೋದ್ರಿಂದ ಫ್ಯೂಚರ್ ಪರ್ಫೆಕ್ಟ್. ಯಾಕಂದರೆ ಮುಂದಿನ ವಾರಕ್ಕೆ ಅದು ಹಾಗೇ ಆಗುತ್ತೆ, 3 ವಾರ. ಓಕೆ, ಸೊ ಬೈ ನೆಕ್ಸ್ಟ್ ಮಂಡೇ ಹಿ ವಿಲ್ ಹ್ಯಾವ್ ಬರಬೇಕು. ಓಕೆ, ಬಿಕಾಸ್ ವಿಲ್ ಅಂದರೆ
ಹಾಗೇ ಆಗುವಂಥದ್ದು. ವಿಲ್ ಹ್ಯಾವ್ ಬೀನ್ ಸ್ಟೇಯಿಂಗ್ ಆಟ್ ಮೈ ಆಂಟ್ಸ್ ಹೌಸ್ ಫಾರ್ 3 weeks. ಶಲ್ ಅಲ್ಲ, ಶಲ್ ಬರೋದಿಲ್ಲ. ಸೊ ಎನಿ ಟೈಮ್ ಯು ಆರ್ ಲುಕಿಂಗ್ ಎಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ, ವಿಲ್ ಹ್ಯಾವ್ ಬೀನ್ ಸ್ಟೇಯಿಂಗ್ ಅನ್ನೋದು ಸರಿಯಾದಂತಹ ವರ್ಡು. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಈಸ್ ದ ಪ್ಯಾಸಿವ್ ವಾಯ್ಸ್ ಆಫ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಬಿಲೋ. ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್? ಪ್ರಶ್ನೆ ಗೊಂದಲಮಯವಾಗಿದೆ, ಯಾಕಂದರೆ ಕ್ವೆಶ್ಚನ್ ಮಾರ್ಕ್ಸ್ ಇರುವಂತಹ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು, ಆ್ಯಕ್ಟಿವ್ ಪ್ಯಾಸಿವ್ ಅಂತ ನಿಮಗೆ ಗೊತ್ತಿರಬೇಕು. ಆವಾಗ ಗೊತ್ತಿದ್ದಲ್ಲಿ ಮಾತ್ರ ಇದನ್ನು ಸುಲಭವಾಗಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್, ಇಲ್ಲಿ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಇದು. ಸಾಕಷ್ಟು ಜನ ಸಿಸ್ಟರ್ ಅನ್ನೋದನ್ನು ಆಬ್ಜೆಕ್ಟ್ ಅನ್ಕೊಂಬಿಟ್ಟಿದ್ದಾರೆ. ನೋ, ಇದು ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು. ಜಸ್ಟ್ ರಿವರ್ಸ್ ಮಾಡಬೇಕು. ಹ್ಯಾವ್ ದ ಲೆಟರ್ಸ್, ಈಸ್ ಯೋರ್ ಸಿಸ್ಟರ್, ಆರ್ ದ ಲೆಟರ್ಸ್ ಇಲ್ಲ, ಯಾಕಂದರೆ ನಮ್ಮ ಕ್ವೆಶ್ಚನ್ ವರ್ಡ್ ಏನಿದೆ ಅದು ಆ್ಯಸ್ ಇಟ್ ಈಸ್ ರಿಟನ್ ಆಗುತ್ತೆ. ಹ್ಯಾವ್ ದ ಲೆಟರ್ಸ್ ಬೀನ್ ರಿಸೀವ್ಡ್ ಬೈ ಯು ಫ್ರಮ್ ಯೋರ್ ಸಿಸ್ಟರ್, ಇದನ್ನು ನಾನು ಆ್ಯಸ್ ಇಟ್ ಈಸ್ ಇಡಬೇಕು ಅಂತ ಹೇಳ್ತಾ ಇದ್ದೀನಿ, ಏನೂ ಚೇಂಜ್ ಇಲ್ಲ. ಹ್ಯಾವ್ ದ ಲೆಟರ್ಸ್ ಬೀನ್ ರಿಸೀವ್ಡ್ ಬೈ ಯು ಫ್ರಮ್ ಯೋರ್ ಸಿಸ್ಟರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ತುಂಬಾ ಸೊಗಸಾದಂತಹ ಪ್ರಶ್ನೆ. ಈ ಥರದ ಕಷ್ಟದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದಾಗ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಯಾವುದು ಸಬ್ಜೆಕ್ಟು, ಯಾವುದು ವರ್ಬು, ಯಾವುದು ಆಬ್ಜೆಕ್ಟ್ ಅಂತ ನೀವು ಕ್ವಿಕ್ಕಾಗಿ ಸ್ಪಾಟ್ ಮಾಡಿ ಆನ್ಸರ್ಸನ್ನು ಹುಡುಕಬೇಕು. ದೆನ್ ಐಡೆಂಟಿಫೈ ದ ಪಾಸಿಟಿವ್ ಡಿಗ್ರಿ ಆಫ್ ದ ಸೆಂಟೆನ್ಸ್ ಗಿವನ್ ಬಿಲೋ. ರೋಹನ್ ಈಸ್ ಮೋರ್ ಬ್ರಿಲಿಯಂಟ್ ಯಾವುದರಲ್ಲಿದೆ? ಇದು ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿದೆ. ಓಕೆ, ಸೊ ಕಂಪ್ಯಾರೇಟಿವ್ ಡಿಗ್ರಿ ಅಂದರೆ ಬ್ರಿಲಿಯಂಟ್, ಮೋರ್ ಬ್ರಿಲಿಯಂಟ್, ಮೋಸ್ಟ್ ಬ್ರಿಲಿಯಂಟ್. ರೋಹನ್ ಈಸ್ ಮೋರ್ ಬ್ರಿಲಿಯಂಟ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಮತ್ತೆ ಇಲ್ಲಿ ಮೋರ್ ಬ್ರಿಲಿಯಂಟ್ ಇದೆ, ತೆಗೆದುಬಿಡಿ. ಓಕೆ, ನೋ ಅದರ್ ಬಾಯ್ ಈಸ್ ಆ್ಯಸ್ ಬ್ರಿಲಿಯಂಟ್ ಆ್ಯಸ್ ರೋಹನ್. ರೋಹನ್ಗಿಂತ ಬೇರೆ ಯಾವುದು ಬ್ರಿಲಿಯಂಟ್ ಬಾಯ್ ಇಲ್ಲ. ಬೇರೆ ಯಾವ ಬಾಯು ರೋಹನ್ಗಿಂತ ಬ್ರಿಲಿಯಂಟ್ ಇಲ್ಲ. ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರ್ ಬಾಯ್ ಈಸ್ ಆ್ಯಸ್ ಬ್ರಿಲಿಯಂಟ್. ರೋಹನ್ ಈಸ್ ಬ್ರಿಲಿಯಂಟ್ ಬಾಯ್, ಇಲ್ಲಿನೂ ಪಾಸಿಟಿವ್ ಡಿಗ್ರಿ ಇದೆ. ಆದರೆ ಇದೇನು ಹೇಳ್ತಾ ಇದೆ ಅಂದರೆ ರೋಹನ್ ಬುದ್ಧಿವಂತ ಅನ್ನೋದನ್ನು ಹೇಳ್ತಾ ಇದೆ. ರೋಹನ್ ಎಲ್ಲರಿಗಿಂತ ಬುದ್ಧಿವಂತ ಅನ್ನೋದನ್ನು ಹೇಳಬೇಕು ಅಲ್ವಾ? ಸೊ ಸೇಮ್ ಸೆಂಟೆನ್ಸನ್ನು ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್ ಮಾಡುವಂಥ ನಮ್ಮ ಬ್ಯಾಂಡ್ವಿಡ್ತ್ ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಇದು ಅದನ್ನು ಹೇಳ್ತಾ ಇಲ್ಲ. ನೋ ಎನಿ ಅದರ್, ಇದು ಗ್ರಾಮೆಟಿಕಲಿ ರಾಂಗ್ ಆಗುತ್ತೆ. ಈಸ್ ಆ್ಯಸ್ ಬ್ರಿಲಿಯಂಟ್ ಅಲ್ಲ, ಆಪ್ಷನ್ 2. ಇದನ್ನೇ ನಾವು ಸೂಪರ್ಲೇಟಿವ್ ಮಾಡಬೇಕು ಅಂದರೆ ರೋಹನ್ ಈಸ್ ದ ಮೋಸ್ಟ್ ಬ್ರಿಲಿಯಂಟ್ ಬಾಯ್ ಇನ್ ದ ಕ್ಲಾಸ್. ಮೋಸ್ಟ್ ಬ್ರಿಲಿಯಂಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಮಾಡ್ಕೊಂಡ್ಬಿಟ್ರೆ ಅದು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ರೈಟ್. ಮುಂದಿನ ಪ್ರಶ್ನೆ ನಮ್ಮ ಜಂಬಲ್ಡ್ ಸೆಂಟೆನ್ಸಸ್ ರಿಲೇಟೆಡ್ ಆದಂತಹ ಪ್ರಶ್ನೆ. ಫಸ್ಟ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸು ಫಿಕ್ಸ್ ಆಗಿರುತ್ತೆ. ದಟ್ ಈಸ್ ಆನ್ ಬೀಯಿಂಗ್ ಆಸ್ಡ್ ಬೈ ದ ಟೀಚರ್. ಟೀಚರ್ ಕೇಳಿದ ಮೇಲೆ. ಓಕೆ, ಸೊ ಒಂದ್ಸತಿ ಟೀಚರ್ ಕೇಳಿದ ಮೇಲೆ ಏನು ಬರಬೇಕು ಅಂತ. ಆನ್ ಬೀಯಿಂಗ್ ಆಸ್ಡ್ ಬೈ ದ ಟೀಚರ್ ಆ್ಯಂಡ್ ದೆನ್ ಪಿಕ್ಕಿಂಗ್ ಅಪ್ ದ ಬ್ಯಾಗ್ ಬರೋದಿಲ್ಲ. ಫಸ್ಟ್ ಪಿ ಇಂದ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಸೊ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಸಮಥಿಂಗ್ ಎಲ್ಸ್. ಆನ್ ಬೀಯಿಂಗ್ ಆಸ್ಡ್ ಬೈ ದ ಟೀಚರ್ ಏನು ಕೇಳಿದರು? ವೈ ಹಿ ಆಲ್ವೇಸ್ ಕೇಮ್ ಲೇಟ್. ಸೊ ಕ್ಯೂ ಇಂದ ಸ್ಟಾರ್ಟ್ ಆಗಬೇಕು. ಅಥವಾ ಆನ್ ಬೀಯಿಂಗ್ ಆಸ್ಡ್ ಬೈ ದ ಟೀಚರ್ ಟು ದ ಕ್ಲಾಸ್. ರಾಂಗ್, ಆರಿಂದ ಸ್ಟಾರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬಾ ಸುಲಭ ಇದೆ, ವೆರಿ ಈಸಿ ಕ್ವೆಶನ್. ದಿಸ್ ಇಸ್ ಏನೂ ಕನ್ಫ್ಯೂಷನ್ನೇ ಕೊಟ್ಟಿಲ್ಲ. ಓಕೆ, ಆನ್ ಬೀಯಿಂಗ್ ಆಸ್ಡ್ ಬೈ ದ ಟೀಚರ್ ದ ಸ್ಟೂಡೆಂಟ್ ಫಸ್ಟ್ ಕೆಪ್ಟ್ ಕ್ವೈಟ್. ಓಕೆ, ಸೊ ಎಸ್ ಗ್ರಾಮೆಟಿಕಲಿ ಕರೆಕ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ ಆ್ಯಂಡ್ ದೆನ್ ಪಿಕ್ಕಿಂಗ್ ಅಪ್ ದ ಬ್ಯಾಗ್ ಅಂತ ಕೊಟ್ಟಿದ್ದಾರೆ, ಬರೋದಿಲ್ಲ ಹಾಗೆ. ಓಕೆ, ಆನ್ ಬೀಯಿಂಗ್ ಆಸ್ಡ್ ಬೈ ದ ಟೀಚರ್ ವೈ ಹಿ ಆಲ್ವೇಸ್ ಕೇಮ್ ಲೇಟ್ ಟು ದ ಕ್ಲಾಸ್. ಯಾಕೆ ಅವನು ಲೇಟ್ ಬಂದ ಕ್ಲಾಸಿಗೆ. ಆ್ಯಂಡ್ ದೆನ್ ದ ಸ್ಟೂಡೆಂಟ್ ಫಸ್ಟ್ ಕೆಪ್ಟ್ ಕ್ವೈಟ್. ಮೊದಲಿಗೆ ಅವನು ಸುಮ್ಮನಿದ್ದ. ಅದಾದ ಮೇಲೆ ಅವನು ಬ್ಯಾಗ್ ಎತ್ಕೊಂಡು ಲೆಫ್ಟ್ ದ ಕ್ಲಾಸ್ ರೆಡ್ ವಿತ್ ಶೇಮ್ ಆ್ಯಂಡ್ ಆ್ಯಂಗರ್. ಹೊರಟೋದ, ಮುಖ ಕೆಂಪಗೆ ಮಾಡಿಕೊಂಡು ಕ್ಲಾಸ್ ಬಿಟ್ಟು ನಾಚಿಕೆಯಲ್ಲಿ ಹೊರಟೋದ. ಸೊ ಆಪ್ಷನ್ 2 ಇಸ್ ದ
ರೈಟ್ ಆನ್ಸರ್. ವೆರಿ ವೆರಿ ಈಸಿ ಕ್ವೆಶನ್. ಇಫ್ ಯು ಗೋ ಬೈ ದ ಆಪ್ಷನ್ಸ್ ಯಾವುದೇ ಒಂದು ಗೊಂದಲ ಇರಬಾರದು ಈ ಪ್ರಶ್ನೆಯಲ್ಲಿ. ಮುಂದಿನ ಪ್ರಶ್ನೆ ಅಗೇನ್ ಜಂಬಲ್ಡ್ ಸೆಂಟೆನ್ಸಸ್ಸು. ಕೋಹರೆಂಟ್ ಪ್ಯಾರಾಗ್ರಾಫನ್ನು ಮಾಡಬೇಕು. ಅರ್ಥಪೂರ್ಣವಾದಂತಹ ಪ್ಯಾರಾಗ್ರಾಫ್ ರಚಿಸಬೇಕು. ಹೇಗೆ? ದ ಕರೆಕ್ಟ್ ಆರ್ಡರ್ ಆಫ್ ಸೆಂಟೆನ್ಸಸ್ ಈಸ್ ಯೋರ್ ಆನ್ಸರ್. ಚೂಸ್ ಫ್ರಮ್ ದ 4 ಆಪ್ಷನ್ಸ್. ಓಕೆ, ಸೊ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಎ ಬಿ ಸಿ ಡಿ ಎಲ್ಲದರಿಂದನೂ ಸ್ಟಾರ್ಟಿಂಗ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಮತ್ತು ಎಲ್ಲ ಸೆಂಟೆನ್ಸಸ್ನ ಎಂಡಲ್ಲಿ ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಕ್ವೆಶನಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಾಡ್ರೇಟ್ ಲೆವೆಲ್ ಕ್ವೆಶನ್ ಇದಾಗಿರುತ್ತೆ. ಏಕೆಂದರೆ ಇದರಲ್ಲಿ ಈಸಿ ಕ್ಲೂಸ್ ಇಲ್ಲ. ಸೊ ದಿಸ್ ಇಸ್ ಅ ಮಾಡ್ರೇಟ್ ಕ್ವೆಶನ್. ಆಲ್ರೈಟ್, ದೆನ್ ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗ್. ಸೊ ಸ್ಟಾರ್ಟ್ ಎಲ್ಲಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ ಆಪ್ಷನ್ 2 ಏನು ಹೇಳ್ತಾ ಇದೆ? ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ಸಿಂಪ್ಲಿಫಿಕೇಶನ್ ಆಫ್ ಲೈಫ್. ಸೊ ಲಾಜಿಕಲಿ ಸಿಂಪಲ್ ಲಿವಿಂಗ್ ಬರೋ ಮುಂಚೆ ಇಲ್ಲಿಂದ ಶುರು ಆಗಬೇಕು, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್. ಓಕೆ, ಲಾಸ್ಟ್ ಒನ್ನು ಆಪ್ಷನ್ 3 ಬಂದು ಇಟ್ ಲೀಡ್ಸ್ ಟು ಕಂಟೆಂಟ್ಮೆಂಟ್. ನೋ, ದಿಸ್ ಈಸ್ ಅ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅಥವಾ ಮಿಡ್ ಕನ್ಕ್ಲೂಷನ್ ಸ್ಟೇಟ್ಮೆಂಟು. ಏನಕ್ಕೆ ಅದು ಲೀಡ್ ಆಗುತ್ತೆ ಅಂತ. ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತಾ ಇದ್ದೀವಿ. ಕಾಸ್ ಏನು? ನಮಗೆ ಸಿಂಪಲ್ ಲಿವಿಂಗು. ಎಫೆಕ್ಟ್ ಏನು? ಕಂಟೆಂಟ್ಮೆಂಟ್. ರೈಟ್. ಸೊ ಫಸ್ಟು ಕಾಸ್ ಬರೀಬೇಕು, ಅದಾದಮೇಲೆ ಎಫೆಕ್ಟ್ ಬರೀಬೇಕು. ಕಂಟೆಂಟ್ಮೆಂಟ್ ಗಿವ್ಸ್ ಇನ್ನರ್ ಲೆಂತ್. ಸೊ ನಮ್ದಾಗಲೇ ಹೇಳಿದೆ, ಕಂಟೆಂಟ್ಮೆಂಟ್ ಅನ್ನೋದು ಎಫೆಕ್ಟ್. ಹೌದಾ? ಸೊ ಆಪ್ಷನ್ ಸಿ, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ಸಿಂಪ್ಲಿಫಿಕೇಶನ್ ಆಫ್ ಲೈಫ್ ಫಸ್ಟ್ ಬರಬೇಕು. ಅದಾದ ಮೇಲೆ ಇದೆರಡನ್ನು ನಾವು ಆಲ್ರೆಡಿ ಎಲಿಮಿನೇಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಅದಾದ ಮೇಲೆ ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗ್ ಸೆಕೆಂಡ್ ಪಾರ್ಟು. ಅದಾದ ಮೇಲೆ ಹೈ ಥಿಂಕಿಂಗ್ ಆದ ಮೇಲೆ ನೆಕ್ಸ್ಟ್ ಬರ್ತಾ ಇರೋದು ಇಟ್ ಲೀಡ್ಸ್ ಟು ಕಂಟೆಂಟ್ಮೆಂಟ್. ಓಕೆ, ಕಂಟೆಂಟ್ಮೆಂಟಿಂದ ಏನು ಸಿಗುತ್ತೆ ಅಂತ ಅಂದರೆ ಇನ್ನರ್ ಹೆಲ್ತು, ವೆಲ್ತ್ ಆಫ್ ಮೈಂಡು, ಸೋಲು ಎಲ್ಲವೂ ಸಿಗುವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಮಾಡ್ರೇಟ್ ಲೆವೆಲ್ ಕ್ವೆಶನ್ನು, ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಯಾವುದೇ ಒಂದು ಸೈಂಟಿಫಿಕ್, ಮ್ಯಾಥಮ್ಯಾಟಿಕಲ್, ಫಿಲಾಸಾಫಿಕಲ್ ಸ್ಟೇಟ್ಮೆಂಟ್ಸಲ್ಲಿ ಇದು ಫಿಲಾಸಾಫಿಕಲ್ ಆದಂತಹ ಸ್ಟೇಟ್ಮೆಂಟ್. ಸೈಂಟಿಫಿಕ್ಕು, ಮ್ಯಾಥಮ್ಯಾಟಿಕಲ್ಲು, ಫಿಲಾಸಾಫಿಕಲ್ಲು, ಸೈಕಲಾಜಿಕಲ್ಲು ಈ ಥರದ ಪ್ಯಾರಾಗ್ರಾಫ್ಸಲ್ಲಿ ಫಸ್ಟ್ ಕಾಸ್ ಬರೀಬೇಕು, ಆಮೇಲೆ ಅದರ ಎಫೆಕ್ಟ್ ಬರೀಬೇಕು. ಓಕೆ, ರೈಟ್. ಮುಂದಿನ ಪ್ರಶ್ನೆ, ರೈಟ್ ಆ್ಯಂಟನಿಮನ್ನು ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಜಾಯಿನ್ ಲೀಗೋ ಟಾಯ್ಸ್ ಬಿಫೋರ್ ಸ್ಟೋರಿಂಗ್ ದೆಮ್. ಜಾಯಿನಿನ ಆಪೋಸಿಟ್ ಬೇಕು. ಜಾಯಿನಿನ ಆಪೋಸಿಟು ಡಿಸ್ಜಾಯಿನ್ ಆಗುತ್ತೆ. ಓಕೆ, ಸೊ ನಿಮಗೆ ಗೊತ್ತೇ ಇದೆ, ಅನ್, ಇನ್, ಡಿ, ಡಿಸ್, ಮಿಸ್, ಇರ್, ಇನ್ ಇದೆಲ್ಲ ಪ್ರಿಫಿಕ್ಸಸ್ಸು. ಈ ಪ್ರಿಫಿಕ್ಸಸ್ಸನ್ನು ಆ್ಯಡ್ ಮಾಡಿದ್ರೆ ವಿ ವಿಲ್ ಬಿ ಏಬಲ್ ಟು ಫಾರ್ಮ್ ದ ಆ್ಯಂಟನಿಮ್ಸ್ ಆ್ಯಂಡ್ ದ ರೈಟ್ ಪ್ರಿಫಿಕ್ಸ್ ಇಸ್ ಡಿಸ್. ಓಕೆ, ರೈಟ್. ಮುಂದಿನ ಪ್ರಶ್ನೆ, ಫೈಂಡ್ ದ ಆ್ಯಂಟನಿಮ್ ಆಫ್ ದ ಗಿವನ್ ವರ್ಡ್. ಬೆನೈನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತಹ ಕ್ವೆಶನ್ನು ಆ್ಯಂಟನಿಮ್ಸಲ್ಲಿ ಬಂದಿರುವಂಥದ್ದು. ಬಟ್ ನೀವು ರೆಗ್ಯುಲರ್ ಆಗಿ ನ್ಯೂಸ್ ಪೇಪರನ್ನು ಫಾಲೋ ಮಾಡ್ತಾಯಿದ್ರೆ ಈ ವರ್ಡ್ಸು ಸರ್ವೇ ಸಾಮಾನ್ಯವಾಗಿ ನೀವು ಓದಿರ್ತೀರ. ಯಾವುದಾದ್ರೂ ಒಂದು ಟ್ಯೂಮರ್ ಅಂತ ಇದ್ದರೆ ಒಂದು ಸ್ವಲ್ಪ ಸೈಂಟಿಫಿಕ್ ಆಗ್ತಾ ಇದೆ ಇದು ಡಿಸ್ಕಷನು, ಬಟ್ ಸ್ಟಿಲ್ ಟ್ಯೂಮರ್ ಅಂತ ಇದೆ. 2 ರೀತಿಯಾದಂತಹ ಟ್ಯೂಮರ್ ಇರುತ್ತೆ. ಒಂದು ಬೆನೈನ್ ಟ್ಯೂಮರು, ಇನ್ನೊಂದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ. ಓಕೆ, ಸೊ ಬೆನೈನ್ ಟ್ಯೂಮರ್ ಅಂದರೆ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆರ್ ಇಟ್ ಈಸ್ ನಾಟ್ ಸ್ಪ್ರೆಡಿಂಗ್, ನಾನ್ ಕ್ಯಾನ್ಸರಸ್ ಅಂತ ಹೇಳ್ತಾರೆ. ಓಕೆ, ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂದರೆ ಕ್ಯಾನ್ಸರಸ್ ಅಂತ, ಡೇಂಜರಸ್. ದಿಸ್ ಟ್ಯೂಮರ್ ಆರ್ ಎನಿಥಿಂಗ್ ಈಸ್ ಲುಕ್ಕಿಂಗ್ ಡೇಂಜರಸ್ ಅಂತ ಹೇಳುವಂಥದ್ದು. ಸೊ ಬೆನೈನಿನ ಆಪೋಸಿಟ್ಟು ಮ್ಯಾಲಿಗ್ನೆಂಟ್. ಎಸ್, ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ನಿಮಗೆ ನಾನು ಅದೇ ಹೇಳ್ತಾ ಇರೋದು, ಸ್ವಲ್ಪ ಸೈಂಟಿಫಿಕ್ ಆಗಿರುವಂತಹ ಒಂದು ಟರ್ಮು. ರೆಗ್ಯುಲರ್ ಆಗಿಯೂ ಯೂಸ್ ಮಾಡ್ತೀವಿ, ಬಟ್ ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಸೈನ್ಸ್ ವರ್ಲ್ಡಿನಲ್ಲಿ, ಎಸ್ಪೆಷಲಿ ಬಯಾಲಜಿ ವರ್ಲ್ಡಿನಲ್ಲಿ, ನೀವು ರೇಡಿಯಾಲಜಿ ಅಂತ ಒಂದು ಬ್ರ್ಯಾಂಚು ಆ ಥರದನ್ನ ನೋಡಿದ್ರೆ ಎವ್ರಿ ಡೇ ಯೂಸ್ ಆಗುವಂಥ ವರ್ಡು.
ಓಕೆ. ದೆನ್ ಕ್ಲೋಸ್ ಟೆಸ್ಟಿಗೆ ರಿಲೇಟೆಡ್ ಆಗಿರುವಂಥದ್ದು ಫೈಂಡ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಫಾರ್ ದ ಸೆಂಟೆನ್ಸಸ್. ಇದು ಎಕನಾಮಿಕ್ಸಿನ ರಿಲೇಟೆಡ್ ಆಗಿರುವ ಪ್ಯಾಸೇಜ್ ಆಗಿದೆ. ಓಕೆ. ಅಗೇನ್ ಲಿಟಲ್ ಆನ್ ದ ಮಾಡರೇಟ್ ಸೈಡ್, ಮಾಡರೇಟ್ ಡಿಫಿಕಲ್ಟಿಯ ಪ್ರಶ್ನೆ ಆಗಿದೆ. ತುಂಬ ಸುಲಭ ಇಲ್ಲ, ತುಂಬ ಈಸಿಯಾಗಿ ಆನ್ಸರ್ ಮಾಡುವಂಥದ್ದಲ್ಲ. ಆಲ್ದೋ ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ದ ಆಂಬಿಷಿಯಸ್ ಕ್ಲೈಮೇಟ್ ಗೋಲ್, ಇಂಡಿಯಾ ಆಂಬಿಷಿಯಸ್ ಕ್ಲೈಮೇಟ್ ಗೋಲಿಗೆ ಕಮಿಟ್ ಆಗಿದ್ರು. ದ ಟ್ರಾನ್ಸಿಷನ್ ಟು ರಿನ್ಯೂವೇಬಲ್ ಎನರ್ಜಿ ರಿಮೇನ್ಸ್ ಡ್ಯಾಶ್. ಏನು ರಿನ್ಯೂವೇಬಲ್ ಎನರ್ಜಿಗೆ ಏನು ಟ್ರಾನ್ಸ್ಮಿಷನ್ ಇದೆ ಅದು ಏನಾಗ್ತಾ ಇದೆ, ಇನ್ನೆವಿಟಬಲ್ ಅನ್ನೋ ಒಂದು ವರ್ಡ್ ಕೊಟ್ಟಿದ್ದಾರೆ, ಅಂದರೆ ಆಗಲೇಬೇಕು ಅಂತ. ಬಟ್ ಪ್ರಶ್ನೆ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇರೋದು ಆಲ್ದೋ ಇಂದ, ಅಂದರೆ ನಾವು ಕಮಿಟ್ ಆಗಿದ್ರೂ ನಮ್ಮ ಟ್ರಾನ್ಸಿಷನ್ನು ಇನ್ಕಂಪ್ಲೀಟ್ ಅಲ್ಲ. ಓಕೆ, ರ್ಯಾಡಿಕಲ್ ಅಲ್ಲ. ಸಿ, ಇನ್ನೆವಿಟಬಲ್ಲು ರ್ಯಾಡಿಕಲ್ ಅಂತೂ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ದ ಟ್ರಾನ್ಸಿಷನ್ ಟು ರಿನ್ಯೂವೇಬಲ್ ಎನರ್ಜಿ ಈಸ್ ಇನ್ಕಂಪ್ಲೀಟ್ ಆರ್ ಸಡನ್. ಟ್ರಾನ್ಸಿಷನ್ ಏನು ಸಡನ್ನಾಗಿ ಇ ವಿ ವೆಹಿಕಲ್ಸು ಸಡನ್ನಾಗಿ ಏನು ರಿನ್ಯೂವೇಬಲ್ ಎನರ್ಜಿಗೆ ಪುಷ್ ಕೊಡ್ತಾ ಇದ್ದಾರೆ, ಅದು ತುಂಬಾ ಸಡನ್ ಆಯಿತು. ಇನ್ಕಂಪ್ಲೀಟ್ ಅಂದರೆ ಆಗೋಗಿದ್ರೆ ಅದು ಇನ್ಕಂಪ್ಲೀಟು. ಸೊ ಸಡನ್ ಇಸ್ ಅ ರೈಟ್ ವರ್ಡ್. ಸ್ವಲ್ಪ ಇಲ್ಲಿ ಡೌಟ್ ಬರುತ್ತೆ ಇದು ಎರಡರಲ್ಲಿ, ಇನ್ಕಂಪ್ಲೀಟ್ ಅಂತಲೂ ಅನಿಸ್ಬೋದಲ್ವಾ ಅಂತ. ಬಟ್ ತುಂಬ ಸಡನ್ನಾಗಿ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿತಿನ್ ಗಡ್ಕರಿ ಅವರ ಪುಷ್ ಆಗಿರ್ಬೋದು, ಈ ಎಲ್ಲ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್ MOEFCC ಅಂತ ಏನು ಹೇಳ್ತೀವಿ, ಆ ಮಿನಿಸ್ಟ್ರಿಯ ಪುಷ್ ಆಗಿರ್ಬೋದು, ಆಟೋಮೊಬೈಲ್ಸ್ ಆಗಿರ್ಬೋದು, ಇದೆಲ್ಲದರ ಪುಷ್. ಓಕೆ. ದೆನ್ ಬರ್ತಾ ಇರುವ ಹಾಗೆ ಎಕ್ಸ್ಪರ್ಟ್ಸ್ ಆರ್ಗ್ಯೂ ದಟ್ ಇನ್ವೆಸ್ಟ್ಮೆಂಟ್ಸು ಮಸ್ಟ್ ಬಿ ಮ್ಯಾಚ್ಡ್ ವಿತ್ ರೆಗ್ಯುಲೇಟರಿ ಕ್ಲಾರಿಟಿ. ಲೆಟಸ್ ಯಾರೋ ಒಬ್ಬರು ಒಂದು ಹೂಡಿಕೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಅವರಿಗೆ ಏನು ಕೊಡಬೇಕು, ನಾವು ಕ್ಲಾರಿಟಿ ಕೊಡಬೇಕು. ಅದು ಎರಡು ಕೊಟ್ಟಾಗ ಮಾತ್ರ ಏನನ್ನು ಅವಾಯ್ಡ್ ಮಾಡಬಹುದು ಅಂತ ನಾನು ಅದಕ್ಕೆ ಹೇಳಿದೆ. ಇದು ಪ್ಯೂರ್ ಎಕನಾಮಿಕ್ಸಿನ ಒಂದು ಸ್ಟ್ರೇಟ್ ಅವೇ ಟೆಕ್ಸ್ಟ್ ಬುಕ್ ಪ್ಯಾರಾಗ್ರಾಫ್. ರೆಗ್ಯುಲರ್ ಆಗಿ ನೀವು ಇಂಡಿಯನ್ ಎಕ್ಸ್ಪ್ರೆಸ್ಸು ನ್ಯೂಸ್ ಪೇಪರನ್ನು ಓದ್ತಾ ಇದ್ದರೆ ಈ ಥರದ್ದು ಸ್ಟೇಟ್ಮೆಂಟ್ಸು ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಒಂದು ಚಾಲೆಂಜಿಂಗ್ ಸೈಡ್ ಇದೆ. ಮಸ್ಟ್ ಬಿ ಮ್ಯಾಚ್ಡ್ ವಿತ್ ರೆಗ್ಯುಲೇಟರಿ ಕ್ಲಾರಿಟಿ ಟು ಅವಾಯ್ಡ್ ಏನು, ಟು ಅವಾಯ್ಡ್ ಕಂಪ್ಲೀಷನ್ ಇನ್ ದ ಸೆಕ್ಟರ್ ಅಲ್ಲ, ಟು ಅವಾಯ್ಡ್ ಇನ್ನೋವೇಷನ್ ಇನ್ ದ ಸೆಕ್ಟರ್ ಅಲ್ಲ. ಇನ್ನೋವೇಷನ್ ಏನಕ್ಕೆ ಅವಾಯ್ಡ್ ಮಾಡಬೇಕಾಗುತ್ತೆ? ಟು ಅವಾಯ್ಡ್ ಯೂನಿಫಾರ್ಮಿಟಿ ಇನ್ ದ ಸೆಕ್ಟರ್ ಅಲ್ಲ, ಟು ಅವಾಯ್ಡ್ ವಾಲಟೈಲಿಟಿ. ಇದು ಮೂರು ಪಾಸಿಟಿವ್ ವರ್ಡ್ಸು, ಹೌದಾ? ಕಂಪ್ಲೀಷನ್ನು, ಇನ್ನೋವೇಷನ್ನು, ಯೂನಿಫಾರ್ಮಿಟಿ. ಅದನ್ನ ಏನಕ್ಕೆ, ವೈ ಡು ವಿ ವಾಂಟ್ ಟು ಅವಾಯ್ಡ್ ಸಮಥಿಂಗ್ ಗುಡ್? ವಾಲಟೈಲಿಟಿ ಅಂದರೆ ಏರಿಳಿತ. ಓಕೆ, ಲೆಟಸ್ ಸೇ ಫಾರ್ ಎಕ್ಸಾಂಪಲ್ ಅನ್ಸರ್ಟನಿಟಿ, ಏರಿಳಿತ, ಒಂದು ರೀತಿಯಾದಂಥ ಸ್ಪರ್ಟು ಮತ್ತು ಬ್ರೇಕ್ ಡೌನು ಎಲ್ಲವೂ ಆಗುವಂಥದ್ದು. ಓಕೆ, ಸೊ ಲೆಟಸ್ ಸೇ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಪ್ರೈಸಸ್ ಆರ್ ವೊಲಟೈಲ್ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾರೆ. ಸೊ ಪ್ರಾಪರ್ ಎಕನಾಮಿಕ್ಸ್ ಟರ್ಮ್. ಓಕೆ, ಅದಕ್ಕೆ ಹೇಳೋದು ಇಂಡಿಯನ್ ಎಕ್ಸ್ಪ್ರೆಸ್ಸನ್ನು ರೆಗ್ಯುಲರಾಗಿ ಓದ್ತಾ ಇದ್ದರೆ ಈ ಟರ್ಮ್ಸಿನ ಅರ್ಥವು ಸುಲಭವಾಗಿ ಗೊತ್ತಾಗುತ್ತೆ. ದೆನ್ ಮೋರ್ ಓವರ್ ದ ಶಿಫ್ಟ್ ಮಸ್ಟ್ ಬ್ಯಾಲೆನ್ಸ್ ಎಕಲಾಜಿಕಲ್ ಕನ್ಸರ್ನ್ಸ್ ವಿತ್ ದ ನೀಡ್ ಫಾರ್ ಎಕನಾಮಿಕ್ ಗ್ರೋತ್ ಆ್ಯಸ್ ಎಕ್ಸೆಸಿವ್ಲಿ ಸ್ಟ್ರಿಕ್ಟ್ ಮೆಷರ್ಸ್. ಸೊ ಇದೊಂಥರ ತಕ್ಕಡಿ ಇದ್ದಂಗೆ, ನಿಮ್ಗೆ ಗೊತ್ತೇ ಇರುತ್ತೆ, ಇ ಆ್ಯಂಡ್ ಇ ಮಧ್ಯ ತಕ್ಕಡಿ, ಇ ವರ್ಸಸ್ ಸಿ. ಒಂದು ಎಕಾನಮಿ, ಇನ್ನೊಂದು ಎನ್ವೈರ್ನ್ಮೆಂಟ್ ಅಥವಾ ಎಕಾಲಜಿ. ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಎಕನಾಮಿಕ್ ಗ್ರೋತು ಇಂಪಾರ್ಟೆಂಟ್. ಯಾಕಂದರೆ ಮನುಷ್ಯರಿಗೆ ಊಟ ತಿಂಡಿ ಇಲ್ಲ ಅಂದರೆ ಅವರು ಎಕಲಾಜಿಕಲ್ ಕನ್ಸರ್ನ್ಸನ್ನು ತೋರಿಸೋದು ಕಷ್ಟ. ಹಾಗಾಗಿ ಎಕ್ಸೆಸಿವ್ಲಿ ಸ್ಟ್ರಿಕ್ಟ್ ಮೆಷರ್ಸನ್ನು ಇಡೋದು ಯಾವುದರಲ್ಲಿ, ರೆಗ್ಯುಲೇಟರಿ ಕ್ಲಾರಿಟಿಯಲ್ಲಿ. ಕುಡ್ ಡ್ಯಾಶ್ ಇಂಡಸ್ಟ್ರಿಯಲ್ ಎಕ್ಸ್ಪ್ಯಾನ್ಷನ್ ಅಂದರೆ ತುಂಬ ರೆಗ್ಯುಲೇಟರಿ ಕ್ಲಾರಿಟಿ ಮೆಷರ್ಸು, ಸ್ಟ್ರಿಕ್ಟ್ ಮೆಷರ್ಸ್ ಇಟ್ಟರೆ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದು ಏನಾಗುತ್ತೆ, ಹಾಲ್ಟ್ ಆಗುತ್ತೆ. ಅಥವಾ ಎಷ್ಟಾಗಬೇಕೋ ಅಷ್ಟಾಗಲ್ಲ, ಲಿಮಿಟ್ ಆಗುತ್ತೆ. ಇದನ್ನು ನಾವು ಹೇಳಬೇಕು, ಆಯಿತಾ? ಆಕ್ಸಲರೇಟ್ ಆಗುತ್ತೆ, ಅಂಡರ್ಮೈನ್, ಸ್ಟೆಬಿಲೈಸ್ ಆಗುತ್ತೆ, ಡೈವರ್ಸಿಫೈ ಆಗುತ್ತೆ. ಇವು ಮೂರೂ ಪಾಸಿಟಿವ್ ವರ್ಡ್ಸು. ನಾವೇನಂತ ಹೇಳ್ತಾ ಇದ್ದೀವಿ, ಲಿಮಿಟ್ ಆಗುತ್ತೆ ಅಥವಾ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳೋದನ್ನು ಅಂಡರ್ಮೈನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಎಷ್ಟು ಅಂದ್ಕೊಂಡಿರ್ತೀವೋ ಅಷ್ಟು ಮಾಡೋದಕ್ಕಾಗೋದಿಲ್ಲ. ನಮಗೂ ಸಾಮಾನ್ಯವಾಗಿ ನಮ್ಮ ಪೊಟೆನ್ಷಿಯಲ್ ಎಷ್ಟಿದೆಯೋ ನಮ್ಗೆ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ.
ದಟ್ ಈಸ್ ಕಾಲ್ಡ್ ಅಂಡರ್ಮೈನ್. ಓಕೆ, ರೈಟ್. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಅಪ್ರಾಪ್ರಿಯೇಟ್ ಅಬ್ಜೆಕ್ಟಿವ್ ಓಕೆ ಇನ್ ದ ಗಿವನ್ ಸೆಂಟೆನ್ಸ್. ಹೂಮ್ ಡು ಯು ವಿಶ್ ಟು ಸಿ? ಸೊ ಈ ಪ್ರಶ್ನೆ ದರ್ ಇಸ್ ಸಮ್ ಗೊಂದಲವಾಗಿದೆ ಈ ಪ್ರಶ್ನೆ. ನಾನು ಫಸ್ಟ್ ಟೈಮ್ ನೋಡಿದಾಗ ಇದರಲ್ಲಿ ಅಬ್ಜೆಕ್ಟಿವ್ ಇಲ್ವಲ್ಲ ಅಂತ ನನ್ನ ಒಪಿನಿಯನ್ನು. ನಾನು ಈಗಲೂ ಅದೇ ಒಂದು ಫೀಡ್ಬ್ಯಾಕಲ್ಲಿ ಇರುವಂಥದ್ದು. ಕೀ ಆನ್ಸರಲ್ಲಿ ಹೂಮ್ ಅನ್ನೋದನ್ನು ಕೊಟ್ಟಿದ್ದಾರೆ. ಹೂಮ್ ಡು ಯು ಸಿ ಫಸ್ಟಲ್ಲಿ ಹೂಮ್ ಅನ್ನೋದನ್ನು ಕೊಟ್ಟಿದ್ದಾರೆ. ಬಟ್ ಸಮ್ವೇರ್ ಇದರಲ್ಲಿ ಅಬ್ಜೆಕ್ಟಿವ್ ಇಲ್ಲ, ಯಾಕಂದರೆ ಹೂಮ್ ಈಸ್ ನಾಟ್ ಅ ಅಬ್ಜೆಕ್ಟಿವ್, ಇಟ್ ಈಸ್ ಅ ಪ್ರೊನೌನ್. ಆಯಿತಾ, ಕ್ಲಿಯರ್ಲಿ ಅದು ಅಬ್ಜೆಕ್ಟಿವ್ ಅಲ್ಲ. ಹೂ ಲೆಟ್ ಅಸ್ ಎ ವಿಚ್ ಕೀ ಪರ್ಸನ್ ಅಂತ ಆ ಥರ ಏನಾದರೂ ಇದ್ದಿದ್ರೆ, ಅಥವಾ ಹೂಮ್ ಡು ಯು ಸಿ ವಾಂಟ್ ಟು ಸಿ ಫಸ್ಟ್ ಇಂಪಾರ್ಟೆಂಟ್ಲಿ ಆ ಥರ ಏನಾದ್ರು ಇದ್ದಿದ್ರೆ ಒಂದು ಸ್ವಲ್ಪ ಚಾನ್ಸಸ್ ಇತ್ತು. ಆರ್ ವಿಚ್ ಇಂಪಾರ್ಟೆಂಟ್ ಪರ್ಸನ್ ಯು ವಾಂಟ್ ಟು ಸಿ ಫಸ್ಟ್ ಅನ್ನೋದ್ರ ಏನಾರ ಇದ್ದಿದ್ರೆ. ವಿಶ್ ಅನ್ನೋದೂ ಅಲ್ಲ, ಬಿಕಾಸ್ ದಟ್ ಈಸ್ ಅ ವರ್ಬ್. ಡೂ ಈಸ್ ಆಲ್ಸೋ ಅ ವರ್ಬ್, ಆಕ್ಸಿಲರಿ ವರ್ಬು. ಯು ಅನ್ನೋದು ಪ್ರೊನೌನು. ಓಕೆ, ಸಿ ಅನ್ನೋದು ಅಗೇನ್ ವರ್ಬು. ಸೊ ಸಮ್ವೇರ್ ದಿಸ್ ಕ್ವೆಶನ್ಗೆ ಗ್ರೇಸ್ ಬರ್ಬೋದು ಅಂತ ನನ್ನ ಒಪಿನಿಯನ್ನು. ಹಾಗಾಗಿ ಇದನ್ನು ಬಿಡ್ತಾ ಇದ್ದೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಗಿವನ್ ಇನ್ ದ ಸೆಂಟೆನ್ಸ್. ದ ಸ್ಟಾರ್ಮ್ ಹ್ಯಾಡ್ ಡ್ಯಾಶ್ ದ ಶಿಪ್ ಅಶೋರ್. ಸೊ ಶಿಪ್ ಇದೆ, ಸ್ಟಾರ್ಮ್ ಬಂತು, ಅದು ಶೋರಿಗೆ ಬಂದು ನಿಂತ್ಕೊಂತು. ಓಕೆ, ಬ್ಲೂ ಅಲ್ಲ, ಬ್ಲೋನ್ ದ ಶಿಪ್ ಅಶೋರ್. ಬ್ಲೋ, ಬ್ಲೂ, ಬ್ಲೋನ್. ಓಕೆ, ಸೊ ಬ್ಲೋನ್ ಇಸ್ ದ ರೈಟ್ ಆನ್ಸರ್. ಬ್ಲೋ, ಬ್ಲೂ, ಬ್ಲೋನ್. ಓಕೆ, ದೆನ್ ಕರೆಕ್ಟ್ ಇಂಟರ್ಜೆಕ್ಷನ್ನು. ಲಾಸ್ಟ್ KEHKLU ಇಂಟರ್ಜೆಕ್ಷನನ್ನು ಕೇಳಿದರು, ಈಗಲೂ ಇಂಟರ್ಜೆಕ್ಷನ್ ಪ್ರಶ್ನೆ ಬಂದಿದೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಕ್ವೆಶನ್ಸು ರೆಗ್ಯುಲರ್ ಆಗಿ ಬರ್ತಾ ಇದೆ. ಡ್ಯಾಶ್ ಅವರ್ ಮಿಲಿಟರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ ಅಂದರೆ ಇಂಟರ್ಜೆಕ್ಷನಲ್ಲಿ ಸಾಕಷ್ಟು ರೀತಿಯಾದಂಥ ಇರೋದು. ಖುಷಿ ಇಂಟರ್ಜೆಕ್ಷನ್ ಬೇಕು. ಎಸ್, ನಮ್ಮ ಮಿಲಿಟ್ರಿ ಫೋರ್ಸ್ ಡಿಫೀಟ್ ಮಾಡಿಬಿಟ್ಟಿದ್ದಾರೆ ಎನಿಮಿನ ಆಪರೇಷನ್ ಸಿಂಧೂರಲ್ಲಿ ಅಂತ. ಸೊ ಓಹ್ ಅಲ್ಲ. ಅಲಾಸ್ ಅಂದರೆ ಯಾರಾದರೂ ತೀರ್ಕೊಂಡಾಗ ದುಃಖಕರವಾದಂಥದ್ದು. ಔಚ್ ಅಂದರೆ ಯಾವುದನ್ನ ಏಟಾದಾಗ, ವಾರ್ಡ್ರೋಬ್ ಮಾಲ್ ಫಂಕ್ಷನ್ ಆದಾಗ ಔಚ್ ಅಂತಂತಾರೆ. ಓಕೆ, ಹುರ್ರಾ ಅಥವಾ ಹುರ್ರೇ ನಾವು ಗೆದ್ದಿದ್ದೀವಿ ಅನ್ನೋದು ಮಿಲಿಟ್ರಿ ಫೋರ್ಸಸ್ಸಿಗೆ ರಿಲೇಟೆಡ್ ಆಗಿರೋದು. ದೆನ್ ಅಗೇನ್ ಪ್ರಿಪೋಸಿಷನ್ಸ್ ಆಫ್ ಟೈಮ್ ರಿಲೇಟೆಡ್ ಆಗಿ ಪ್ರಶ್ನೆ. ಈ ಪ್ರಿಪೋಸಿಷನ್ಸ್ ಆಫ್ ಟೈಮ್, ಪ್ಲೇಸ್, ಸ್ಪೆಷಲ್ ರಿಲೇಷನ್ಶಿಪ್, ಡೈರೆಕ್ಷನ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದ ಪ್ರೈಮ್ ಮಿನಿಸ್ಟರ್ ವಾಸ್ ಡ್ಯಾಶ್ ದ ಏರ್ಪೋರ್ಟ್. ಏರ್ಪೋರ್ಟ್ ಅಲ್ಲಿ. ಓಕೆ, ಇನ್ ದ ಏರ್ಪೋರ್ಟ್ ಅಂತ ಅನ್ಕೊತಾರೆ, ಅಲ್ಲ. ವಿ ಆರ್ ಆಲ್ವೇಸ್ ಆ್ಯಟ್ ದ ಬಸ್ ಸ್ಟ್ಯಾಂಡ್, ಆ್ಯಟ್ ದ ರೈಲ್ವೆ ಸ್ಟೇಷನ್. ಓಕೆ, ಆ್ಯಟ್ ಬರಬೇಕು. ಆನ್ ದ ಏರ್ಪೋರ್ಟ್ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಡ್ಯಾಶ್ ಟೈಮ್ ಫಾರ್ ದ ಪ್ಲೇನ್. ಪ್ಲೇನ್ ಬರೋ ಮುಂಚೆ. ಓಕೆ, ಆನ್ ಟೈಮು ಪ್ಲೇನ್ ಬರುತ್ತೆ, ನಾವು ಪ್ಲೇನ್ ಬರೋ ಮುಂಚೆ ಬಂದಿದ್ದೀವಿ. ಓಕೆ, ಸೊ ನಾವು ಇನ್ ಟೈಮ್ ಬಂದಿದ್ದೀವಿ. ಟೈಮ್ ಫ್ರೇಮಲ್ಲಿ ಇದು ಪ್ರಿಪೋಸಿಷನ್ಸ್ ಆಫ್ ಟೈಮ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ಅದು ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಬಂದಾಗ ಈಸ್ ಆನ್ ಟೈಮ್, ಆದರೆ ಮುಂಚೆನೇ ಬಂದಿರೋದ್ರಿಂದ ಈಸ್ ಇನ್ ಟೈಮ್, ಟೈಮ್ಗಿಂತ ಮುಂಚೆ. ರೈಟ್ ಆನ್ಸರು. ದೆನ್ ಐಡೆಂಟಿಫೈ ದ ಎರರ್. ಎಲ್ಲಿದೆ ಎರರ್ ಅಂತ. ದೇ ಎಂಜಾಯ್ ರೀಡಿಂಗ್ ಬುಕ್ಸ್, ಸರಿ ಇದೆ. ಓಕೆ, ದೇ ಎಂಜಾಯ್ ಕರೆಕ್ಟ್. ಎಂಜಾಯ್ಸ್ ಹಿ ಎಂಜಾಯ್ಸ್ ಬರುತ್ತೆ, ದೇ ಎಂಜಾಯ್. ಓಕೆ, ಹಿ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಡೋಂಟಲ್ಲಿ ಎರರ್ ಇದೆ. ಸೊ ರೈಟ್ ಆನ್ಸರು ಇದಾಗತ್ತೆ. ಹಿ ಡಸಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಶಿ ಕ್ಯಾನ್ ಸಿಂಗ್ ವೆರಿ ವೆಲ್, ಸರಿಯಾಗಿದೆ. ಐ ವಿಸಿಟ್ ಮೈ ಗ್ರ್ಯಾಂಡ್ ಮದರ್ ಎವ್ರಿ ವೀಕೆಂಡ್, ಸರಿಯಾಗಿದೆ. ಸೊ ರಾಂಗ್ ಆಗಿರುವ ಸೆಂಟೆನ್ಸು ಹಿ ಡಸಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ರೈಟ್. ರೈಟ್, ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್. ರೈಟ್, ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಆರ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದಂಥ ಆರ್ಟಿಕಲನ್ನು ಹುಡುಕಬೇಕು. ವಿ ಪ್ಲೇ ಡ್ಯಾಶ್ ರಬ್ಬಿ. ಸೊ ರಬ್ಬಿಯನ್ನು ನಾವು ಆಡ್ತೀವಿ. ಯಾವುದೇ ಒಂದು ಸ್ಪೋರ್ಟ್ ನೀವು
ರಬ್ಬಿ ಅಂತಲ್ಲ, ವಿ ಪ್ಲೇ ಕ್ರಿಕೆಟ್, ವಿ ಪ್ಲೇ ಫುಟ್ಬಾಲ್, ವಿ ಪ್ಲೇ ಹಾಕಿ. ಎ ಆ್ಯನ್ ಆಗಲಿ ಅಥವಾ ದ ಆಗಲಿ ಆರ್ಟಿಕಲ್ಸ್ ಯಾವುದೋ ಒಂದು ಸ್ಪೋರ್ಟಿಗೆ ಹಿಂದೆ ಬರೋದಿಲ್ಲ. ನೋ ಆರ್ಟಿಕಲ್ ಇಸ್ ದ ರೈಟ್ ಆನ್ಸರ್. ಕನ್ಫ್ಯೂಷನ್ಗೋಸ್ಕರ ಎಲ್ಲ ಆರ್ಟಿಕಲ್ಸನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ನೋ ಆರ್ಟಿಕಲ್. ದೆನ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡನ್ನು ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಹಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಡ್ಯಾಶ್, ಗಿವಿಂಗ್ ಹಿಮ್ ದ ಪ್ರೈಸ್ ವಾಸ್ ದ ಡ್ಯಾಶ್ ಡಿಸಿಷನ್. ಸೊ ಹಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್, ಅವನು ಸರಿಯಾಗಿ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ದ. ಕರೆಕ್ಟ್ಲಿ ಆಗಬೇಕು, ಕರೆಕ್ಟ್ ಅಲ್ಲ. ಓಕೆ, ಸೊ ಇದೆರಡು ತಪ್ಪಾಗತ್ತೆ. ಗಿವಿಂಗ್ ಹಿಮ್ ದ ಪ್ರೈಸ್ ವಾಸ್ ದ, ಅವನಿಗೆ ಪ್ರೈಸ್ ಕೊಟ್ಟಿದ್ದು ಸರಿಯಾದ ಡಿಸಿಷನ್ನು, ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ದ, ಸರಿಯಾದ ಡಿಸಿಷನ್ನು. ಗಿವಿಂಗ್ ಹಿಮ್ ದ ಪ್ರೈಸ್ ವಾಸ್ ದ ಕರೆಕ್ಟ್ ಡಿಸಿಷನ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಚೂಸ್ ದ ಡಿಮಿನಿಟಿವ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಆಲ್ಟರ್ನೇಟಿವ್ಸ್ ಗಿವನ್. ಕ್ಯಾಟು, ಕಿಟನ್ನು, ಲೀಫು ಪ್ರಶ್ನಾರ್ಥಕ. ಈ ಕ್ಯಾಟಿಂದು ಕಿಟನ್ ಏನಿದೆ ಅಲ್ಲ, ಸಾಕಷ್ಟು ಜನ ಇದು ಪ್ಲೂರಲ್ ಅಂತ ಅನ್ಕೊತಾರೆ, ಬಟ್ ಇದು ಆ್ಯಕ್ಚುಲಿ ಯಂಗರ್ ಫಾರ್ಮ್ ಆಫ್ ಕ್ಯಾಟು. ಸೊ ಲೀಫಿನ ಯಂಗರ್ ಫಾರ್ಮ್ ಬಂದ್ಬಿಟ್ಟು ಲೀಫ್ಲೆಟ್ ಆಗುತ್ತೆ. ಓಕೆ, ಸೊ ಲೀಫ್ಲೆಟ್ ಈಸ್ ದ ರೈಟ್ ಆನ್ಸರ್. ಅಥವಾ ನಾವು ಇದನ್ನು ಬಡ್ ಅಂತಲೂ ಹೇಳ್ಬೋದು. ಲೀಫ್ಲೆಟ್ ಅಂತ ಅಂದರೆ ಚಿಕ್ಕ ಲೀಫ್ ಅಂತ ನಾವು ನೋಡಬಹುದು. ಓಕೆ, ಸೊ ಲೀಫನ್ ಅಂತ ವರ್ಡ್ಸೇ ಇಲ್ಲ, ಲೀವ್ಸ್ ರಾಂಗ್ ಆಗಿಬಿಡುತ್ತೆ. ಸೊ ಉಳಿತೆ 2. ಓಕೆ, ಸೊ ಹೇಗೆ ಲಯನ್ನು, ಕಬ್ಬು ಈ ಥರ ಹೇಳ್ತೀವೋ ಅದರ ಪಾರ್ಟು. ದೆನ್ ದ ಎಕ್ಸಾರ್ಬಿಡೆಂಟ್ ಕಾಸ್ಟ್ ಆಫ್ ಬೆವರೇಜಸ್ ಇನ್ ಏರ್ಪೋರ್ಟ್ ಈಸ್ ಡ್ಯಾಶ್ ಅಂತ ಹೇಳ್ತಿದ್ದಾರೆ. ಸೊ ಏರ್ಪೋರ್ಟಲ್ಲಿ 310 ರೂಪಾಯಿ ಇರುತ್ತೆ ಕಾಫಿ, ಫಿಲ್ಟರ್ ಕಾಫಿ. ಅದು 310 ರೂಪಾಯಿ, ಹೊರಗಡೆ 10 ರೂಪಾಯಿಗೆ ಸಿಗುತ್ತೆ. ಈ ಎಕ್ಸಾರ್ಬಿಡೆಂಟ್ ಅಂದರೆ ಯೋಚನೆ ಮಾಡೋಕ್ಕಾಗದೇ ಇರೋಷ್ಟು ಪ್ರೈಸು, ಒಂಥರ ಲಾಜಿಕ್ಕೇ ಇಲ್ಲದೆ ಇರೋದು, ಅನ್ರೀಸನೇಬಲ್ ಅಂತ ಏನು ಹೇಳ್ತೀವಿ ಅದು. ಇಲ್ಲಾಜಿಕಲ್ ಆದಂತಹ ಒಂದು, ಅಂದರೆ ಬ್ರೂಟ್ ಫೋರ್ಸ್ ಆಫ್ ಮನಿ, ದುಡ್ಡಿನ ಒಂದು ದುರಹಂಕಾರದಿಂದ ತೆಗೆದುಕೊಳ್ಬಂಥ ಪ್ರೈಸಸ್ ಏನು ಇಟ್ಬಿಟ್ಟಿರ್ತಾರಲ್ಲ ಅದು, ಅದನ್ನು ಇಂಗ್ಲೀಷಲ್ಲಿ ಏನಂತಾರೆ? ಸೊ ದಿಸ್ ಈಸ್ ಅ ಲಿಟಲ್ ಮೋರ್ ಡಿಫಿಕಲ್ಟ್ ಕ್ವೆಶನ್. ಸೊ ಇದನ್ನು ಪ್ರಿಪಾಸ್ಟರಸ್ ಅಂತಾರೆ. ಓಕೆ, PREPOSTEROUS. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಓಕೆ, ಇದೆಲ್ಲ ಸ್ಪೆಲ್ಲಿಂಗ್ಸು ಎರರ್ಸ್ ಆಗಿದೆ. ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಡನ್ನು ಕೇಳ್ತಾ ಇದ್ದಾರೆ. ದೆನ್ ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್ನು. ಸೊ ರಾಮ, ರವಿ, ಅರ್ಜುನ ಅಟೆಂಡೆಡ್ ದ ಕಾನ್ಫರೆನ್ಸು. ಸೊ ಇಲ್ಲಿ ಫಸ್ಟ್ ಒನ್ನಲ್ಲಿ ರವಿಯಲ್ಲಿ R ಸ್ಮಾಲ್ ಇದೆ, ನಮಗೆ ಗೊತ್ತಿದೆ. ಪ್ರಾಪರ್ ನೌನ್ಸು ಕ್ಯಾಪಿಟಲ್ ಸ್ಟಾರ್ಟಿಂಗ್ ಇರಬೇಕು. ಇದರಲ್ಲಿ ಅರ್ಜುನ A ಸ್ಮಾಲ್ ಇದೆ, ತಪ್ಪಾಗುತ್ತೆ. ಇದರಲ್ಲಿ ಕಾಮ ಮಿಸ್ಸಿಂಗ್ ಇದೆ, ಇದು ತಪ್ಪಾಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ರಾಮ, ರವಿ, ಅರ್ಜುನ ಫಾಲೋಡ್ ಬೈ ಕಾನ್ಫರೆನ್ಸ್ ಅಟೆಂಡೆಡ್, ಫಾಲೋಡ್ ಬೈ ಕಾಮ ಅಟೆಂಡೆಡ್ ದ ಕಾನ್ಫರೆನ್ಸ್. ಸರಿಯಾದಂಥ ಉತ್ತರ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ರೈಟ್. ಮುಂದಿನ ಪಾರ್ಟು ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಆರ್ಟಿಕಲ್ಸ್ಗೆ ರಿಲೇಟೆಡ್ ಆಗಿ ಆಲ್ರೆಡಿ ಒಂದು ಕ್ವೆಶನ್ ಬಂದಿದೆ, ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದಾರೆ ಯೂಸಿಂಗ್ ಆಫ್ ಆರ್ಟಿಕಲ್ಸ್. ಹಿ ಲಿವ್ಸ್ ಇನ್ ಆ್ಯನ್ ಪುವರ್. ಸೊ ಆ್ಯನ್, ಪಿ ಅನ್ನೋದು ನಮಗೆ ಪ್ರಾಪರ್ ಕಾನ್ಸನೆಂಟ್ ಸೌಂಡ್ ಇರೋದ್ರಿಂದ ಅದು ಹಿಂದೆ ಆ್ಯನ್ ಬರುವ ಚಾನ್ಸಸ್ ಇಲ್ಲ, ಏನೇ ಬರಬೇಕು. ಕಾನ್ಸನೆಂಟ್ ಸೌಂಡ್ ಇದೆ, ಸೊ ಎ ಈಸ್ ನಾಟ್ ರೈಟ್. ಆಲ್ರೆಡಿ 2 ಆನ್ಸರ್ ಕ್ಯಾನ್ಸಲ್ ಮಾಡಾಯಿತು. ನೀವು ಇಲ್ಲಿ ನೋಡ್ಬೋದು CND ಇಲ್ಲೂ ಇದೆ, CND ಇಲ್ಲೂ ಇದೆ. ಸೊ ಎ ಒಂದೇ ಗೊತ್ತಿದ್ರೆ ಸಾಕು, CND ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಈಗ ಬಿ ಒಂದೇ ಆನ್ಸರ್ ನೋಡಬೇಕು. ಹೀಗೆ ಎಲಿಮಿನೇಟ್ ಮಾಡಿದಾಗ 50% ಕ್ಲೋಸಿಗೆ ಬಂದಿದೆ ಆನ್ಸರ್ಗೆ. ಓಕೆ, ಇಟ್ ವಾಸ್ ಆ್ಯನ್ ಯುಯಾಲಜಿ ರೆಂಡರ್ಡ್ ಬೈ ಹಿಸ್ ಟೀಚರ್. ಯುಯಾಲಜಿ ಅನ್ನುವ ಪದ ಇಂದ ಸ್ಟಾರ್ಟ್ ಆಗ್ತಾ ಇದ್ರು. ಓಕೆ, ಇದು ಒಂದು ವೊವೆಲ್ ಸೌಂಡ್ ಇಲ್ಲ ಇದಕ್ಕೆ, ಡಸಂಟ್ ಹ್ಯಾವ್ ಎನ್ ವೊವೆಲ್ ಸೌಂಡ್. ಹೆಂಗೆ ಸರ್ ಅಂತ ಕೇಳಿದರೆ, ಯುಯಾಲಜಿಯನ್ನು ಕನ್ನಡದಲ್ಲಿ ಬರೀ. ಓಕೆ, ಯುಯಾಲಜಿ ಅಥವಾ ಯುಯಾಲಜಿ ಅಂತ ಮಾಡ್ಕೋಬೋದು. ಓಕೆ, ಸೊ ಇದು ಕನ್ನಡದ ವರ್ಣಮಾಲೆಯಲ್ಲಿ ನಮಗೆ ವೊವೆಲ್ಸ್ ಅಲ್ಲ. ನಾನು ಇದನ್ನು ನಮ್ಮ ಸಾಕಷ್ಟು ಕ್ಲಾಸಲ್ಲಿ ಟ್ರಿಕ್ಸಲ್ಲಿ ಹೇಳಿದ್ದೀನಿ. ಸೊ ಇಟ್ ಈಸ್ ನಾಟ್ ರೈಟ್. ಯುಯಾಲಜಿ ಅನ್ನೋದು
ಬರಬೇಕು. ಸೊ ಬಿ ಅನ್ನೋದು ತಪ್ಪಾಗಿದೆ. ಆಪ್ಷನ್ 4 ತಪ್ಪು. ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಸರಿಯಾಗಿದೆ, ಯಾಕಂದರೆ ಇದಕ್ಕೆ ವೊವೆಲ್ ಸೌಂಡ್ ಇದೆ. ಎಚ್ ಕಾನ್ಸನೆಂಟ್ ಆದರೂ ವೊವೆಲ್ ಸೌಂಡ್ ಇದೆ. ಹಿ ಈಟ್ಸ್ ಆ್ಯನ್ ಎಗ್ ಎವ್ರಿ ಡೇ ಸರಿಯಾಗಿದೆ. ಓಕೆ, ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ದೆನ್ ಕರೆಕ್ಟ್ ಸೆಲೆಕ್ಟ್ ದ ಕರೆಕ್ಟ್ ಟೆನ್ಸ್ ಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಆಫ್ ದ ಇಫ್ ಕ್ಲಾಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಏನು? ಇಫ್ ಐ ಹ್ಯಾಡ್ ದ ಕ್ವಾಲಿಫಿಕೇಶನ್. ಇಫ್ ಕ್ಲಾಸಿನ ವರ್ಡ್ ಯಾವ ಟೆನ್ಸಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಹ್ಯಾವ್, ಹ್ಯಾಡ್. ಸೊ ಹ್ಯಾವ್ ಇಸ್ ಸಿಂಪಲ್ ಪ್ರೆಸೆಂಟು, ಹ್ಯಾಡ್ ಇಸ್ ಸಿಂಪಲ್ ಪಾಸ್ಟ್, ರೈಟ್? ಸೊ ಹ್ಯಾಡ್ ಅನ್ನೋದು ನಮಗೆ ಸಿಂಪಲ್ ಪಾಸ್ಟ್ ಆಗಬೇಕು. ಸಿಂಪಲ್ ಪ್ರೆಸೆಂಟ್ ಇದ್ದಿದ್ರೆ ಇಫ್ ಐ ಹ್ಯಾವ್ ಮೋರ್ ಟೈಮ್ ಐ ವುಡ್ ಹ್ಯಾವ್ ಡನ್ ದಿಸ್. ಇಫ್ ಯು ಗಿವ್ ಮೀ ಸಮ್ ಮೋರ್ ಟೈಮ್ ಐ ವುಡ್ ಹ್ಯಾವ್ ಡನ್ ಇಟ್. ಪಾಸ್ಟ್ ಪರ್ಫೆಕ್ಟ್ ಅಂತ ಅಂದರೆ ಇಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಸು. ಇಫ್ ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಟಿಲ್ ನೌ ಐ ವುಡ್ ಹ್ಯಾವ್ ಕಂಪ್ಲೀಟೆಡ್ ಆರ್ ಐ ವುಡ್ ಹ್ಯಾವ್ ಪಾಸ್ಟ್. ಓಕೆ, ಪಾಸ್ಟ್ ಪರ್ಫೆಕ್ಟ್ ಅಂದರೆ ಇಫ್ ಆರ್ ಹ್ಯಾಡ್ ಬೀನ್ ರಿಲೇಟೆಡ್ ಆಗಿ ಬರುವಂಥದ್ದು. ಕಂಟಿನ್ಯೂಸಲ್ಲಿ ಬೀನ್ ಸ್ಟಡಿಯಿಂಗ್ ಆ ಥರದ್ದು ಬರುತ್ತೆ. ಸೊ ಇದು ಸಿಂಪಲ್ ಪಾಸ್ಟ್. ಹ್ಯಾಡಿನ ವರ್ಬ್ ಟೆನ್ಸನ್ನು ಕೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಮಾಡರೇಟ್ಲಿ ಡಿಫಿಕಲ್ಟ್ ಕ್ವೆಶನ್. ದೆನ್ ಐಡೆಂಟಿಫೈ ದ ಸಿಂಪಲ್ ಸೆಂಟೆನ್ಸಸ್. ಯಾವುದು? ಈ ಸ್ಟಡೀಡ್ ಇನ್ ಹಿಸ್ ನೇಟಿವ್ ಪ್ಲೇಸ್. ಸಿಂಪಲ್ ಸೆಂಟೆನ್ಸಸ್ಗೆ ಒಂದೇ, ಒಂದು ವರ್ಬು, ಒಂದು ಸಬ್ಜೆಕ್ಟು, ಒಂದು ಆಬ್ಜೆಕ್ಟು. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಏನು ಹೇಳ್ತೀವಿ ಅದು ಒಂದೊಂದೇ ಇರಬೇಕು, ಆವಾಗ ನಮಗದು ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ದ ಪ್ರಾಬ್ಲಮ್ ಇಸ್ ಇದನ್ನು ಐಡೆಂಟಿಫೈ ಮಾಡೋಕ್ಕೆ ನೀವು ಆದಷ್ಟು, ಸೊ ಹಿ ಸಬ್ಜೆಕ್ಟ್, ಸ್ಟಡೀಡ್ ಆಬ್ಜೆಕ್ಟ್, ಇನ್ ಹೀಸ್ ನೇಟಿವ್ ಪ್ಲೇಸ್, ಸ್ಟಡೀಡ್ ವರ್ಬ್. ಓಕೆ, ಸೊ ಎ ಒಂದು ಸಿಂಪಲ್ ಸೆಂಟೆನ್ಸ್ ಆಗಿದೆ. ಎ ಇಲ್ಲದೆ ಇರೋದನ್ನು ಕ್ಯಾನ್ಸಲ್ ಮಾಡ್ಬೋದು. ದೆನ್ ವಿ ಕೇಮ್ ಅಪಾನ್ ಅ ಹಟ್ ವೇರ್ ಅ ವರ್ಕರ್ ಲಿವ್ಡ್. ಸೊ ಇಲ್ಲಿ ಕಾಂಪೌಂಡ್ ಅಂತ ಸೆಂಟೆನ್ಸು ಅಡಿಷ್ನಲ್ ಕ್ಲಾಸಸನ್ನು ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ನಾಟ್ ದೇರ್. ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಸಬ್ಜೆಕ್ಟ್ ಹ್ಯಾವ್ ನೋ ಅಡ್ವೈಸ್, ಯು ಸರಿಯಾಗಿದೆ. ಬಿ ಇಲ್ಲ, ಬಿನ ತೆಗಿಬೋದು. ಸಿ ಸರಿಯಾದಂಥ ಉತ್ತರ. ರಾಮ ವೆಂಟ್ ಟು ಮೆಡ್ರಾಸ್ ಒಂದು ವರ್ಬು, ಮೇಡ್ ಅ ಲಾಟ್ ಆಫ್ ಮನಿ ಎರಡನೇ ವರ್ಬು, ಎರಡೂ ತಪ್ಪು. ಓಕೆ, ಡಿ ತಪ್ಪಾಗುತ್ತೆ. ಎರಡು ವರ್ಬ್ಸ್ ಇರೋದ್ರಿಂದ ಡಿ ತಪ್ಪಾಗುತ್ತೆ. ಆಪ್ಷನ್ 1 and C is the right answer. ರೈಟ್, ಮುಂದಿನ ಪ್ರಶ್ನೆ. ದ ಅಂಡರ್ಲೈನ್ ವರ್ಡ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ ಈಸ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ಗೆ, ಸ್ಪೀಚ್ ಜಸ್ಟ್ ಬೇಸಿಕ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಓಕೆ, ಸೊ ಒಂದು, ರಾಮ ಸ್ಯಾಟ್ ಸ್ಲೋಲಿ ಆನ್ ದ ಡೆಸ್ಕ್ ಪ್ರಶ್ನೆ ಇರುವಂಥದ್ದು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಇಲ್ಲಿ ಸ್ಯಾಟ್ ಅನ್ನೋದು ವರ್ಬ್ ಆಗುತ್ತೆ. ವರ್ಬಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಆ್ಯಡ್ವರ್ಬ್ ಆಗುವಂಥದ್ದು. ಓಕೆ, ದೆನ್ change the speech of the given sentence. He said, "Hurrah, we have won the match." ಸೊ ಇದನ್ನು ಎಕ್ಸ್ಕ್ಲೇಮ್ ಮಾಡ್ತಾ ಇದ್ದಾರೆ, ಓ ಅಂತ. ಇದನ್ನೇ ನೀವು ಡೈರೆಕ್ಟಿಂದ ಇಂಡೈರೆಕ್ಟ್ ಚೇಂಜ್ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ನೆನ್ಪಿಟ್ಕೋಬೇಕು. ಹಿ ಸೆಡ್ ದಟ್ ಬರೋದಿಲ್ಲ, ಹಿ ಎಕ್ಸ್ಕ್ಲೇಮ್ಡ್ ಬರಬೇಕು, ಯಾಕಂದರೆ ಅವನು ಎಕ್ಸ್ಕ್ಲಮೇಷನ್ ಕೊಡ್ತಾ ಇದ್ದಾನೆ. ಓಕೆ, ಹಿ ಎಕ್ಸ್ಕ್ಲೇಮ್ಡ್ ದ್ಯಾಟ್ ಅಂತ ಇದ್ರೂ ವಿ ಹ್ಯಾಡ್ ಒನ್ ದ ಮ್ಯಾಚ್ ಬರೋದಿಲ್ಲ. ಹಿ ಈಸ್ ಡಿಲೈಟೆಡ್ ಬರೋದಿಲ್ಲ. ಹಿ ಎಕ್ಸ್ಕ್ಲೇಮ್ಡ್ ದಟ್ ವಿ ಹ್ಯಾಡ್ ಒನ್ ದ ಮ್ಯಾಚ್ ಬರೋದಿಲ್ಲ. ಯಾಕೆ ಅಂದರೆ ವಿ ಅನ್ನೋದು ನಮಗೆ ದೇ ಆಗಿ ಚೇಂಜ್ ಆಗಬೇಕು ಇಂಡೈರೆಕ್ಟ್ ಸ್ಪೀಚಲ್ಲಿ. ಹಿ ಎಕ್ಸ್ಕ್ಲೇಮ್ಡ್ ವಿತ್ ಡಿಲೈಟ್ ದಟ್ ದೇ ಹ್ಯಾಡ್ ಒನ್ ದ ಮ್ಯಾಚ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. He exclaimed with delight that they had won the match. Choose the appropriate form of the verb from the given sentence. He is, ಇದು ತುಂಬಾ ಒಂಥರ ಎರರ್ ಆಗಿಬಿಟ್ಟಿದೆ ಕ್ವಶನಲ್ಲಿ. ನೀವು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ. ಹಿ ಈಸ್ ವಿಲ್ ಗೋ ಬರೋದಿಲ್ಲ, ಹಿ ಈಸ್ ವಿಲ್ ಬಿ ಗೋಯಿಂಗ್ ಬರೋದಿಲ್ಲ, ಯಾಕಂದರೆ ಈಸ್ ಆದಮೇಲೆ ನೆಕ್ಸ್ಟ್ ವರ್ಡು ಲಾಜಿಕಲಿ ಸೆಟ್ ಆಗಬೇಕು ನಮಗೆ. ಹಿ ಈಸ್ ಗೋ ಆಗೋದಿಲ್ಲ, ಹಿ ಈಸ್ ಗೋಯಿಂಗ್. That is the only possible right answer. He is going to Bangalore on Friday to meet his friend. ಅವನು ಫ್ರೈಡೇ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಅವನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ. ಓಕೆ, ಸೊ ಗೋಯಿಂಗ್ is the right answer. Fill in the blank with the appropriate article if required. He has purchased a one-way ticket
1 ವೇ 2 ವೇ ರಿಟರ್ನ್ ಟಿಕೆಟು, ಅಥವಾ ಕೆಲವು ಇವನು 1 ವೇ ಟಿಕೆಟ್ ತೊಗೊಂಡ್ಬಿಟ್ಟ ಅಂತ ಹೇಳ್ತಾರೆ. ಓಕೆ, ಸೊ 1 ಓ ಇರೋದು, ಆಲ್ದೋ ಇಟ್ ಈಸ್ ಅ ವೊವೆಲ್ಲು ಕಾನ್ಸನೆಂಟ್ ಸೌಂಡಿಂದ ಇರುವಂಥದ್ದು, 1 ವೇ ಟಿಕೆಟ್ ಅಂತ. ಸೊ ಹಿ ಹ್ಯಾಸ್ ಪರ್ಚೇಸ್ಡ್ ಅ 1 ವೇ ಟಿಕೆಟ್ ಇಸ್ ದ ರೈಟ್ ಆನ್ಸರ್. ದ ಅಲ್ಲ, ಆ್ಯನ್ ಅಲ್ಲ, ಮತ್ತು ನೋ ಆರ್ಟಿಕಲ್ ಅಲ್ಲ. ಓಕೆ, ಔಟ್ ಆಫ್ ದ 4 alternatives choose the one which can be substituted for the given words. ಸೊ ಇದು ವೊಕ್ಯಾಬ್ಯುಲರಿ ರಿಲೇಟೆಡ್ ಆದಂತಹ ಪ್ರಶ್ನೆ. ಓಕೆ, ಅ ಗ್ರೂಪ್ ಆಫ್ ಪೀಪಲ್ ವಿತ್ ಸಿಮಿಲರ್ ಇಂಟ್ರೆಸ್ಟ್ಸ್ ಆರ್ ಪ್ರೊಫೆಷನ್. ನೆನ್ಪಿಟ್ಕೊಳ್ಳಿ, ಸೊಗಸಾದಂತಹ ಪ್ರಶ್ನೆ. ಕಮ್ಯುನಿಟಿ ಅಲ್ಲ. ಯಾಕೆ ಅಂದರೆ ಕಮ್ಯುನಿಟಿ ಅ ಗ್ರೂಪ್ ಆಫ್ ಪೀಪಲ್ ವಿತ್ ಸಿಮಿಲರ್ ಐಡೆಂಟಿಟಿ. ಓಕೆ, ನಮ್ಮ ಒಂದು ಕೆಲವಷ್ಟು ಐಡೆಂಟಿಗಳಿರುತ್ತಲ್ಲ ಜೀವನದಲ್ಲಿ. ಇಟ್ ಕುಡ್ ಬಿ ಐಡೆಂಟಿಟಿ ಆಫ್ ರಿಲಿಜನ್, ಐಡೆಂಟಿಟಿ ಆಫ್ ಎನಿ ಆಫ್ ದೀಸ್, that is called a community. If it is a group of people with similar professions, it is fraternity. Say for example, ನೀವು ಅಂದರೆ ಸಿವಿಲ್ ಸರ್ವೆಂಟ್ಸ್ದೆಲ್ಲ ಒಂದು ಫ್ರೆಟರ್ನಿಟಿ, ಅವರೆಲ್ಲ ಸಿವಿಲ್ ಸರ್ವೆಂಟ್ಸ್ ಫ್ರೆಟರ್ನಿಟಿಗೆ ಸೇರ್ತಾರೆ. ನ್ಯಾಷನಾಲಿಟಿ ಅಂತ ಅಂದರೆ ಎಲ್ಲರೂ ಒಂದು ರಾಷ್ಟ್ರಕ್ಕೆ, ಒಂದು ನೇಷನ್ಗೆ ಸೇರಿರುವಂಥರು. ಸಾವರಿನಿಟಿ ಕನ್ಫ್ಯೂಷನಿಗೆ ಕೊಟ್ಟಿರುವಂಥದ್ದು. ಯಾರೆಲ್ಲ ಒಂದು ರೂಲಿನಲ್ಲಿದ್ದಾರೋ ಆ ರೂಲಿನ ಹೆಡ್ ಪರ್ಸನ್ನು ಯಾರೇ ಇನ್ನೊಬ್ಬ ರೂಲಿಗೆ ಕೇಳದೆ ಆರ್ಡರ್ಸನ್ನು ಪಾಸ್ ಮಾಡ್ಬೋದು, ಅದನ್ನು ಸಾವರಿನಿಟಿ ಅಂತ ಅಂತಾರೆ. ಓಕೆ, ದೆನ್ ವೊಕ್ಯಾಬ್ಯುಲರಿಲಿ ಇನ್ನೊಂದು ಪ್ರಶ್ನೆ. ಅನ್ಡ್ಯೂ ಫೇವರ್ ಶೋನ್ ಬೈ ಅ ಪರ್ಸನ್ ಇನ್ ಪವರ್. ಒಬ್ಬ ಪರ್ಸನ್ ಪವರಲ್ಲಿದ್ದಾನೆ, ಇವನ್ ರಿಲೇಟಿವ್ಸ್ಗೆ ಫೇವರ್ಸ್ ಮಾಡ್ತಾ ಇದ್ದಾನೆ, ಯಾರು ಪವರಲ್ಲಿರೋನು, ಅದನ್ನು ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಕನ್ಫ್ಯೂಷನ್ ಮಾಡಬೇಕು ಅಂತ ಕರಪ್ಷನ್ ಅಂತ ಕೊಟ್ಟಿದ್ದಾರೆ. ತಪ್ಪು. ಪರ್ಸನ್ ಇನ್ ಪವರ್ ಟು ಹೀಸ್ ರಿಲೇಟಿವ್ಸ್ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ. ಕರಪ್ಷನು ನನಗೆ ಗೊತ್ತಿಲ್ಲದೆ, ಲೆಟಸ್ ಎಕ್ಸ್ ಪರ್ಸನ್ನು ಅವ್ರಿಗೆ ಗೊತ್ತಿಲ್ಲದೆ ಇರೋ ಪರ್ಸನ್ ಹತ್ರ ದುಡ್ಡಿಸ್ಕೊಂಡು ಕರಪ್ಷನ್ ಮಾಡ್ಬೋದು, ರಿಲೇಟಿವ್ಗೆ ಮಾಡಬೇಕು ಅಂತೇನಿಲ್ಲ. ಪರ್ಸನ್ ಇನ್ ಪವರ್ ಯೂಸಿಂಗ್ ಹಿಸ್ ಪವರ್ ಟು ಲೆವರೇಜ್ ಹಿಸ್ ಪವರ್ ಫಾರ್ ಹಿಸ್ ಮಾನಿಟರಿ ಬೆನಿಫಿಟ್, ಕ್ಯಾಶ್ ಆರ್ ಕೈಂಡ್ ಬೆನಿಫಿಟ್, ಅದನ್ನು ಕರಪ್ಷನ್ ಅಂತೀವಿ. ನೆಪೋಟಿಸಮ್ ಅಂದರೆ ನಾನು ನನ್ನ ಪವರ್ನ ಯೂಸ್ ಮಾಡಿಕೊಂಡು ನನ್ನ ತಮ್ಮಂದ್ರನ್ನ, ಅಕ್ಕ ತಂಗಿಯರನ್ನ, ಅಥವಾ ಅವ್ರಿಗೆ ಯಾರಿಗೋ ನಮ್ಗೆ ಬೇಕಾಗಿರೋರನ್ನ ಆ ಪರ್ಸನ್ನು ಬೆಳೆಸೋದನ್ನು ನೆಪೋಟಿಸಮ್ ಅಂತಾರೆ. ಈಗ ಈ ವರ್ಡು ಬಾಲಿವುಡ್ಡಿಂದ ಎಲ್ಲ ಫಿಲಿಮ್ ಇಂಡಸ್ಟ್ರಿಗಳಲ್ಲಿಯೂ, ಎಲ್ಲ ಪೊಲಿಟಿಕ್ಸಲ್ಲಿಯೂ ಏನಂತಾರೆ ಇದು, ಪರಿವಾರವಾದ ಅಂತ ಏನು ಹೇಳ್ತಾರೆ, ನೆಪೋಟಿಸಮಲ್ಲಿ ಎಲ್ಲ ಕಡೆ ಕೇಳಿಸುವಂಥದ್ದು. ಕಮ್ಯುನಿಸಮ್ ಅಂದರೆ ಬೇರೆ, ಇದು ಕಾರ್ಲ್ ಮಾರ್ಕ್ಸ್ ಏನೋ ಒಂದು ಐಡಿಯಾಲಜಿ. ಕಮ್ಯುನಿಸಮ್ಮು ಮಾರ್ಕ್ಸಿಸಮಿಂದ ಬಂದಂಥ ಒಂದು ಪಾರ್ಟ್ ಕಮ್ಯುನಿಸಮ್ಮು. ಅಂದರೆ ಯಾವುದೇ ಒಂದು ಪರ್ಸನ್ ಇರಬಾರ್ದು, ಕಮ್ಯುನಿಟಿ ತಾವು ಡಿಸಿಷನ್ಸನ್ನು ಮಾಡಬೇಕು, ಅವರಿಗೆ ಗೊತ್ತಾಗಿರುವಂಥ ಡಿಸಿಷನ್ಸನ್ನು ತಗೊತಾರೆ ಅಂತ. ಕ್ಯಾಪಿಟಲಿಸಮ್ ಅಂದರೆ ಬಂಡವಾಳಶಾಹಿ ಅಂತ ಏನು ಹೇಳ್ತೀವಿ ಅದು. ಸೊ ಹೂಡಿಕೆ ಹಾಕಿ ಹೂಡಿಕೆ ತೆಗೆಯುವಂಥದ್ದು. ಹೂಡಿಕೆ ಹಾಕಬೇಕು, ಜನರನ್ನ ಹತ್ರ ಕೆಲಸ ಮಾಡಿಸ್ಬೇಕು, ಹೂಡಿಕೆ ವಾಪಸ್ ತೆಕ್ಕೋಬೇಕು, ದಟ್ ಈಸ್ ಕ್ಯಾಪಿಟಲಿಸಮ್. ನೆಪೋಟಿಸಮ್ ಅಂದರೆ ಇದು. ಓಕೆ, ರೈಟ್. ಸೊ ಇದರೊಂದಿಗೆ ಇಂಗ್ಲೀಷ್ ಪಾರ್ಟಿನ ಒಂದು ಸೆಕ್ಷನ್ ಮುಗಿಸಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.